ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಉದಯೇ ಬ್ರಹ್ಮರೂಪೋಯಂ ಮಧ್ಯಾಹ್ನೇ ತು ಮಹೇಶ್ವರಃ ಹಸ್ತಕಾಲೇ ಸ್ವಯಂ ವಿಷ್ಣು ತ್ರಯೀಮೂರ್ತಿ ದಿವಾಕರಃ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ. ನಮಸ್ತೆ. ಅಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಮೇಷ ಸಂಕ್ರಾಂತಿ ಹಾಗೂ ಸೌರ ಯುಗಾದಿಯ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ರವಿಯ ಮೇಷ ಸಂಕ್ರಾಂತಿಯ ಒಂದು ವಿಶೇಷ ಫಲಗಳನ್ನು ತಿಳಿದುಕೊಳ್ಳೋಣ. ಇದೇ ಏಪ್ರಿಲ್ 14ರಂದು ಸೂರ್ಯನ ಒಂದು ಮೇಷ ಸಂಕ್ರಮಣ ಆಗುತ್ತೆ. ವಾಸ್ತವವಾಗಿ ಈ ಕ್ಯಾಲೆಂಡರ್ ಲೆಕ್ಕಕ್ಕೆ ಅನುಸಾರ ಗಮನಿಸಿದಾಗ ಏಪ್ರಿಲ್ 13ರ ರಾತ್ರಿ ಕಾಲದಲ್ಲಿ ಅಲ್ಲಿ ರಾತ್ರಿ ಸುಮಾರು 3:22ಕ್ಕೆ ಅಂದರೆ ಕ್ಯಾಲೆಂಡರ್ ಲೆಕ್ಕದಲ್ಲಿ 14ರ ಡೇಟ್ಗೆ ಬೆಳಗಿನ ಜಾವ 3:22 ಅಲ್ಲಿ ರವಿ ಒಂದು ಸಂಕ್ರಾಂತಿ ಆಗುವಂಥದ್ದು. ರವಿಯು ಅಲ್ಲಿ ಮೇಷರಾಶಿಯನ್ನು ಪ್ರವೇಶಿಸುವಂಥದ್ದು. ಇದು ಸೌರಮಾನದ ವಿಚಾರದಲ್ಲಿ ಭಾಳಷ್ಟು ಮಹತ್ವದ ದಿನ ಆಗಿರುತ್ತೆ. ಯಾವಾಗ ರವಿಯು ಒಂದು ಮೇಷ ರಾಶಿಯನ್ನು ಪ್ರವೇಶಿಸ್ತಾನೋ ಆ ದಿನದ ಬಳಿಕ ದಿನವನ್ನು ಬರುವಂಥದ್ದು ಈ ಸೌರಮಾನ ಯುಗಾದಿ ಅಥವಾ ಸೌರಮಾನದ ಸಂವತ್ಸರವು ಬದಲಾಗುವಂಥ ಅದು ಜರುಗುತ್ತೆ. ಸಾಮಾನ್ಯವಾಗಿ ಏಪ್ರಿಲ್ 14ರಂದು ಬರುತ್ತೆ. ಅದು 13-14ರಲ್ಲಿ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಏಪ್ರಿಲ್ 14ರಂದು ರವಿಯ ಒಂದು ವಿಶೇಷವಾದ ಮೇಷ ಸಂಕ್ರಾಂತಿಯು ಅಲ್ಲಿ ಸೌರಮಾನ ಯುಗಾದಿಯ ಪರ್ವಕಾಲ ಆಗಿರುತ್ತೆ. ಅದನ್ನು ಈ ಹಲವಾರು ರಾಜ್ಯಗಳಲ್ಲಿ ಹಲವಾರು ಸೌರಮಾನ ಪದ್ಧತಿಯನ್ನು ಅನುಸರಿಸುವಂಥ ಒಂದು ಪರಂಪರೆಯ ಕುಲಗಳಲ್ಲಿ ಈ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡ್ತಾರೆ. ಇಂದಿನಿಂದ ಅಲ್ಲಿ ಹೊಸ ಸಂವತ್ಸರವು ಶ್ರೀ ವಿಶ್ವಾವಸು ಸಂವತ್ಸರವು ಸೌರಮಾನ ಯುಗಾದಿಯಿಂದಾಗಿ ಆರಂಭ ಆಗುತ್ತೆ. ಇಲ್ಲಿ ರವಿ ಆತನು ನಮ್ಮ ಒಂದು ನವಗ್ರಹದ ವ್ಯವಸ್ಥೆಯಲ್ಲಿ ಸೂರ್ಯನಿಗೆ ಪ್ರಧಾನವಾದ ಒಂದು ಆಧಿಪತ್ಯ ಇದೆ. ನವಗ್ರಹಗಳ ಅಧಿಪತಿ ಆತನೇ, ನವಗ್ರಹಗಳಿಗೂ ರಾಜ ಸ್ವರೂಪನು ಆತನೇ, ಜೊತೆಗೆ ಜಗದಾತ್ಮ ಸ್ವರೂಪ ಅಂತ ಹೇಳ್ತಾರೆ. ಸೂರ್ಯನ ಜಗತ್ತಿಗೆ ಆತ್ಮ ಸ್ವರೂಪನು. ಆತನನ್ನು ಹೊರತುಪಡಿಸಿದರೆ ಈ ಸೌರಮಂಡಲದಲ್ಲಿ ಎನರ್ಜಿ ಅಥವಾ ಶಕ್ತಿಯನ್ನು ಕೊಡುವಂಥ ಯಾವುದೇ ಗ್ರಹಗಳಿಲ್ಲ. ಯಾವುದೇ ನಾವು ಗಮನಿಸ್ತೇವೆ, ವಿಜ್ಞಾನವು ಸಹ ಅದನ್ನು ಹೇಳ್ತೇನೆ, ಅದನ್ನು ಸೋಲಾರ್ ಸಿಸ್ಟಮ್ ಎಂದು ಕರೆಯುತ್ತೇವೆ. ಈ ವಿಜ್ಞಾನವು ನಮ್ಮ ಈ ಒಂದು ವ್ಯವಸ್ಥೆಯನ್ನು ಸೋಲಾರ್ ಸಿಸ್ಟಮ್ ಅಂತ. ಹಾಗಾಗಿ ಅಲ್ಲಿ ರವಿಯಿಂದ ನಾವು ಇಲ್ಲದೆ ಈ ಜಗತ್ತನ್ನು ನಾವು ಊಹಿಸಲಿಕ್ಕೂ ಸಾಧ್ಯತೆ ಇಲ್ಲ. ಇಲ್ಲಿಯ ಎಲ್ಲ ಗ್ರಹಗಳಿಗೂ ಶಕ್ತಿ ಮೂಲ ಆತನೇ ಆಗಿದ್ದಾನೆ. ನವಗ್ರಹಗಳಲ್ಲಿ ಆತನು ಪ್ರಧಾನ ಸ್ವರೂಪ, ಆತನು ವಿಶೇಷವಾದ ಶಕ್ತಿ ಸ್ವರೂಪ, ಆತ್ಮ ಸ್ವರೂಪ, ಪ್ರಾಣದಾಯಕ, ತ್ರಾಣದಾಯಕ ಎಲ್ಲವೂ ಆಗಿದ್ದಾನೆ. ಹಾಗಾಗಿ ಆ ಒಂದು ಸೂರ್ಯ ಭಗವಂತನ ಆರಾಧನೆಯು ಪ್ರಾಚೀನ ಕಾಲದಿಂದಲೂ ಬಂದಿದೆ. ಸೂರ್ಯನಿಗೆ ಸಂಬಂಧಿಸಿದ ಆತನ ಒಂದು ರಾಶಿಗಳ ಪಥಗಮನ ಅಂದರೆ ಸೂರ್ಯನು ಅಲ್ಲಿ ಸ್ಥಿರವಾಗಿ ಇರ್ತಾನೆ. ನಮ್ಮ ಭೂಮಿಯ ಚಲನೆ ಜೊತೆಗೆ ಗ್ರಹಗಳ ಅಕ್ಷದ ಅದರ ಪರಿಮಿತಿಯ ವ್ಯತ್ಯಾಸ, ದೂರದ ವ್ಯತ್ಯಾಸಗಳಿಂದ ನಮಗೆ ಸೂರ್ಯನ ರಾಶಿಗಳು ಬೇರೆ ಬೇರೆ ರಾಶಿಗಳಲ್ಲಿ ಪ್ರತಿಫಲನ ಆಗುವಂಥ ಒಂದು ಭಾಸ ಆಗುತ್ತೆ. ಹಾಗಾಗಿ ಅಲ್ಲಿ ಆ ಒಂದು ರವಿಯ ಬೇರೆ ಬೇರೆ ರಾಶಿ ಗಮನಗಳಿಗೆ ಅನುಗುಣವಾಗಿ ಅಲ್ಲಿ ಜಗತ್ತಿನ ಮೇಲೆ, ಮನುಷ್ಯರ ಮೇಲೆ, ಪ್ರಾಣಿ ವರ್ಗದ ಮೇಲೆ, ಜೊತೆಗೆ ಬೇರೆ ಬೇರೆ ರಾಶಿಗಳಲ್ಲಿ ಹುಟ್ಟಿದಂಥ ಜನಮಾನಸದ ಮೇಲೆ ಆಗುವಂಥ ಪರಿಣಾಮಗಳನ್ನು ಹಿಂದಿನಿಂದಲೂ ಬೇರೆ ಬೇರೆ ಜ್ಯೋತಿಷ್ಯದ ಗ್ರಂಥಗಳಲ್ಲಿ ಋಷಿ ಮುನಿಗಳು ಸಂಗ್ರಹ ಮಾಡಿ ಅನುಭವ ಸಿದ್ಧವಾಗಿ ಎಲ್ಲ ಸಿದ್ಧಪಡಿಸಿದ್ದಾರೆ. ಹಾಗಾಗಿ ಈ ಪ್ರತಿ ತಿಂಗಳು ಸೂರ್ಯನ ಒಂದು ರಾಶಿ ಪಥಗಳು ಬದಲಾವಣೆ ಆಗುತ್ತೆ. ಅದರಲ್ಲಿ ಏನು ವಿಶೇಷತೆ ಏನಂದರೆ ಈ ಬಾರಿಯ ಸಂಕ್ರಾಂತಿಯಲ್ಲಿ ಮೇಷ ರಾಶಿಗೆ ಪ್ರವೇಶಿಸಿತು. ಅಲ್ಲಿಗೆ ಸೂರ್ಯನ ಒಂದು ಚಕ್ರ ಮೀನ ರಾಶಿವರೆಗೂ ಆತನ ಒಂದು ರಾಶಿ ಚಕ್ರ ಪೂರ್ಣವಾಗಿ ಈಗ ಹೊಸದಾಗಿ ಮತ್ತೆ ಮೇಷರಾಶಿಯಿಂದ ಆರಂಭ ಆಗುವಂಥದ್ದು ಸೂರ್ಯನ ಬೆಳಕು. ಅದನ್ನು ಡಿಗ್ರಿಗಳಿಗೆ ಅನುಗುಣವಾಗಿ ಜೊತೆಗೆ ಉತ್ತರಾಯಣ ದಕ್ಷಿಣಾಯಣಗೆ ಅನುಗುಣವಾಗಿ ಲೆಕ್ಕಾಚಾರ ಮಾಡುವಂಥ ಪದ್ಧತಿ ಹಿಂದಿನ ಕಾಲಗಳಂದರೆ ಸಾವಿರಾರು ವರ್ಷಗಳ ಹಿಂದೆನೂ ಅದು ಅನುಚಾನವಾಗಿ ಬಂದಿದೆ. ಹಾಗಾಗಿ ಈ ಸೌರದ ಸಂಕ್ರಾಂತಿ ಅಥವಾ ಸೌರಮಾನ ಯುಗಾದಿಯ ಫಲವು ಜಗತ್ತಿನ ಮೇಲೆ ವಿವಿಧ ಪರಿಣಾಮಗಳಿಗೂ ರಾಶಿಗಳ ಮೇಲೆ ವಿವಿಧ ಪರಿಣಾಮಗಳು ಜವಾಬ್ದಾರಿಯಾಗುವಂಥ ಒಂದು ಮಹತ್ವವಾದ ಒಂದು ಬದಲಾವಣೆ ಆಗಿರುತ್ತೆ. ಈ ಬಾರಿ ರವಿಯ ಮೇಷ ಸಂಕ್ರಾಂತಿಯ ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ರವಿಯು ಮೇಷ ಪ್ರವೇಶಿಸುವಂಥ ಅವಕಾಶ ಬಹಳ ಉತ್ತಮವಾಗಿರುತ್ತೆ. ಅದರಿಂದಾಗಿ ವಿಶೇಷವಾಗಿ ಈ ಜನರಲ್ಲಿ ವಿಶೇಷ ಈ ಕೃಷಿ ಚಟುವಟಿಕೆ, ವ್ಯಾಪಾರ ಅಭಿವೃದ್ಧಿ, ಉದ್ಯಮ ಅಭಿವೃದ್ಧಿ, ಉದ್ಯೋಗ ಅಭಿವೃದ್ಧಿ ಇವೆಲ್ಲ ಆಗುವಂಥ ಸಾಧ್ಯತೆ ಈ ಮೇಷ ಸಂಕ್ರಾಂತಿಯ ಫಲದಲ್ಲಿ ಕಂಡುಬರುತ್ತೆ. ಅಲ್ಲಿ ವಿಶೇಷವಾದ ಯೋಗ ಬಲಗಳು ಉತ್ಪನ್ನ ಆಗುವ ಕಾರಣ
ಅನೇಕ ರೀತಿಯ ಸುಯೋಗಗಳು ಉತ್ಪನ್ನಾಗಿ ಈ ಜಗತ್ತಿಗೆ ಅನುಗುಣವಾಗಿ ವಿಶೇಷವಾಗಿ ಮಳೆ ಬೆಳೆಗಳ ವಿಚಾರ ಇರ್ಬೋದು, ವ್ಯಾಪಾರ ಉದ್ಯಮಗಳ ವಿಚಾರ ಇರ್ಬೋದು, ಜನರಿಗೆ ಅವರವರ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ವಿಚಾರವಾಗಿ ಚೆನ್ನಾಗಾಗುತ್ತೆ. ಇನ್ನು ಈ ರಾಜಕೀಯವಾದ ಬೇರೆ ಬೇರೆ ರೀತಿಯ ಒಪ್ಪಂದಗಳು ಆಗುವಂಥ ಸಾಧ್ಯತೆಯೂ ಬರುತ್ತೆ. ಜೊತೆಗೆ ಹಿಂದೆ ಯುದ್ಧಗ್ರಸ್ತವಾದಂಥ ದೇಶಗಳಲ್ಲಿ ಈಗ ತಾತ್ಕಾಲಿಕವಾಗಿ ಶಾಂತಿ ಸಂಧಾನಗಳು ಸಹ ಬರ್ಬೋದಾಗಿದೆ. ಇನ್ನು ವಿಶೇಷವಾಗಿ ಯಾರು ಯುವಕರು, ಸಾಧಕರು, ವಿದ್ಯಾರ್ಥಿಗಳು ಮುಂತಾದವರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಎಲ್ಲ ಪ್ರೇರಣೆ, ಪ್ರಚೋದನೆಗಳೆಲ್ಲ ಬರ್ತವೆ. ಹೀಗಾಗಿ ರವಿಯ ಒಂದು ಮೇಷ ಸಂಕ್ರಾಂತಿ ಫಲ ಅಥವಾ ಈ ಸೌರಮಾನ ಯುಗಾದಿಯ ಫಲದಲ್ಲಿ ಅನೇಕ ರೀತಿಯ ಶುಭ ವಾತಾವರಣಗಳಿರ್ತವೆ. ಯಾವ ರೀತಿ ಸಂಕ್ರಾಂತಿಯ ದಿನದ ಬಳಿಕ ಆಚರಿಸುವಂಥ ಸೌರಮಾನ ಯುಗದಲ್ಲಿ ಬೇವು ಬೆಲ್ಲದ ಸೇವನೆ ಇರುತ್ತೋ ಸ್ವಲ್ಪ ಬೆಲ್ಲದ ಅಂಶವೂ ಇದೆ. ಜೊತೆಗೆ ಕೆಲವೊಂದು ಗ್ರಹಗಳ ಸಂಯೋಜನೆ, ಇಲ್ಲಿ ಕೇವಲ ರವಿಯಿಂದ ನಿಷ್ಕರ್ಷೆ ಮಾಡಿದಾಗ ಉತ್ತಮ ಫಲ ಕಂಡು ಬಂದರೂ ಅಲ್ಲಿ ಇತರ ಗ್ರಹಗಳ ಒಂದು ವಿಚಾರಗಳನ್ನು ನಿಷ್ಕರ್ಷೆ ಮಾಡುವಾಗ ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಅಡೆತಡೆಗಳು, ಕೆಲವೊಂದು ವಿಚಾರದಲ್ಲಿ ಭಿನ್ನತೆಗಳು, ನ್ಯೂನತೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಅಲ್ಲಿ ರವಿಗೆ ಸಮೀಪದ ರಾಶಿಯಲ್ಲಿ ಇರುವಂಥದ್ದು, ರವಿಗೆ ಅಲ್ಲಿ ಪಕ್ಕದ ರಾಶಿಯಲ್ಲಿ ಗುರು ಇದ್ದಾನೆ, ಆತನು ವೃಷಭ ರಾಶಿ ಸ್ಥಿತನಾಗಿದ್ದಾನೆ. ಇನ್ನು ರವಿಯ ಕೊನೆಯ ರಾಶಿ ಲೆಕ್ಕ ಹಾಕಿದಾಗ ಮೀನರಾಶಿ, ಅದು ಕುಂಡಲಿಯಲ್ಲಿ ರವಿಯ ಸಾಮೀಪ್ಯವನ್ನು ಹೊಂದಿರುವಂಥ ರಾಶಿ. ಅಲ್ಲಿ ಮೀನರಾಶಿಯಲ್ಲಿ ಶುಕ್ರ, ರಾಹು ಜೊತೆಗೆ ಬುಧನು ನೀಚತ್ವವಾಗಿ ಹೊಂದಿದ್ದಾನೆ, ಶನಿ ಮಹಾರಾಜರು ಅಲ್ಲೇ ಇದ್ದಾರೆ. ಹಾಗೆ ಇವೆಲ್ಲ ವಿಚಾರವನ್ನು ಗಮನಿಸಿದಾಗ ಅಲ್ಲಿ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಕೆಲವೊಂದು ಅಡ್ಡ ಪರಿಣಾಮಗಳು ಬರ್ತವೆ. ಸೌರಮಾನ ಯಾವ ರೀತಿ ಚಾಂದ್ರಮಾನ ಸಂವತ್ಸರದಲ್ಲಿ ಕೆಲವೊಂದು ಅಡ್ಡ ಪರಿಣಾಮಗಳು ಅಥವಾ ಬೇವಿನ ಕಹಿಗಳು ಎಲ್ಲ ಉತ್ಪನ್ನ ಆಗಿವೆ, ಅಂತಹದೇ ಬೇವಿನ ಕಹಿಗಳು ಈ ಸೌರ ಸಂವತ್ಸರದ ಯುಗಾದಿಯಲ್ಲೂ ಸಹ ಕಂಡು ಬರುತ್ತೆ. ಅಲ್ಲಿ ವಿಶೇಷವಾಗಿ ಶನಿ, ರಾಹು ಮತ್ತು ಅಲ್ಲಿ ಬುಧರು ನೀಚರಾಗಿ ಅಲ್ಲಿ ಗುರುವಿನ ಮೀನರಾಶಿಯಲ್ಲಿ ಸ್ಥಿತರಾಗಿರೋ ಕಾರಣ ಅಲ್ಲಿ ಗುರುವಿನ ಸಂಬಂಧಪಟ್ಟ ಪರಿಣಾಮದ ಮೇಲೆ ಉತ್ತಮ ಪರಿಣಾಮಗಳು, ಅಡ್ಡ ಪರಿಣಾಮ ಬರುತ್ತೆ. ಆವಾಗ ಜಗತ್ತಿನಲ್ಲಿ ಈ ಅವ್ಯವಹಾರಗಳು, ಅನಾಚಾರಗಳು, ಇದು ಕಲಿಯುಗದ ಧರ್ಮ ಅನುಸಾರವಾಗಿ ಎಲ್ಲ ನಡೆಯುವಂಥದ್ದೇ. ಆದರೆ ಈ ಒಂದು ಸಂವತ್ಸರ ಫಲದಲ್ಲಿ ಅವೆಲ್ಲೂ ಸ್ವಲ್ಪ ವೇಗವನ್ನು ಪಡೆಯುತ್ತದೆ. ಭ್ರಷ್ಟಾಚಾರ, ಅನಾಚಾರ, ಜೊತೆಗೆ ಹಿರಿಯ ವ್ಯಕ್ತಿಗಳಿಗೆ ತೊಂದರೆ, ಗುರು ಹಿರಿಯರಿಗೆ ತೊಂದರೆ, ಇನ್ನು ಸ್ತ್ರೀ ಕುಲಕ್ಕೆ ಸ್ವಲ್ಪ ತೊಂದರೆಗಳು ಬರುತ್ತದೆ. ಅಲ್ಲಿ ಶನಿಯ ವೈಪರೀತ್ಯದ ದೃಷ್ಟಿಗಳು ಅಲ್ಲಿ ವಿಶೇಷವಾಗಿ ಈ ಚಂದ್ರನಿಗೆ ಬರುವಂಥದ್ದಾಗುತ್ತೆ. ಜೊತೆಗೆ ಶನಿಯ ವೈಪರೀತ್ಯದ ದೃಷ್ಟಿ ಗುರುವಿಗೆ ಸಹ ಬರುತ್ತೆ, ಶನಿಯ ದೃಷ್ಟಿ. ಅದೇ ರೀತಿ ಮಂಗಳನ ದೃಷ್ಟಿ ಸಹ ಲಗ್ನಕ್ಕೆ ಬರುವಂಥದ್ದು, ಮಂಗಳನ ದೃಷ್ಟಿ ಸಹ ಚಂದ್ರನಿಗೆ ಬರುವಂಥದ್ದು. ಯಾಕಂದರೆ ಈ ದಿನದಲ್ಲಿ ಸ್ಥಿತವಾದಂಥ ಚಂದ್ರನು ತುಲಾ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ದಿನಕುಂಡಲಿಯ ಒಂದು ಗಮನವನ್ನು ಹರಿಸಿದಾಗ ಅಲ್ಲಿ ಈ ಸಂಕ್ರಾಂತಿ ಉತ್ಪನ್ನ ಆಗುವ ಲಗ್ನದ ಕಾಲದಲ್ಲಿ ಇಲ್ಲಿ ವಿಶೇಷವಾಗಿ ಕೆಲವೊಂದು ದೃಷ್ಟಿ ಬಾಧೆಗಳು ಮಂಗಳನಿಂದ, ಶನಿಯಿಂದ ಎಲ್ಲ ಉತ್ಪನ್ನ ಆಗುತ್ತೆ. ಸಾಮೀಪ್ಯಗಳು ಕೆಲವೊಮ್ಮೆ ಉತ್ಪನ್ನ ಆಗುತ್ತೆ. ಆ ಸಾಮೀಪ್ಯ ಮತ್ತು ದೃಷ್ಟಿ ದೋಷಗಳಿಂದ ಸಂವತ್ಸರದ ಫಲಕ್ಕೆ ಸಹ ಅದರ ಒಂದು ಇಂಪ್ಯಾಕ್ಟ್ ಅಂತ ಹೇಳ್ತೇವೆ, ಅದರ ಪ್ರಭಾವ ಖಂಡಿತ ಬಿದ್ದೇ ಬೀಳುತ್ತೆ. ಹಾಗಾಗಿ ಅಂಥ ಒಂದು ಅಡ್ಡ ಪರಿಣಾಮಗಳು ಅಲ್ಲಗಳೆಯುವಂತಿಲ್ಲ. ಇದರಿಂದಾಗಿ ರಾಜರುಗಳ ಮಧ್ಯೆ, ಆಳುವವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ದೇಶಗಳ ಮಧ್ಯೆ, ರಾಜ್ಯಗಳ ಮಧ್ಯೆ ಯಾವ ರೀತಿ ಚಾಂದ್ರಮಾನದಲ್ಲಿ ಉಕ್ತವಾಗುವಂಥ ಫಲಗಳು ಬಂದಿವೋ ಅದು ಸೌರಮಾನದಲ್ಲೂ ಸಹ ಕೆಲವೊಂದು ಅಲ್ಲಿ ಅದು ಕೋಇನ್ಸಿಡೆನ್ಸ್ ಅಥವಾ ಅಲ್ಲಿ ಸಹ ಅದು ಪುನರಾವರ್ತನೆ ಆಗುವಂಥ ಪರಿಣಾಮಗಳು ಬರ್ತವೆ. ಜೊತೆಗೆ ದಾಯಾದಿ ಕಲಗಳು ಹೆಚ್ಚಳಾಗುವಂಥದ್ದು, ಸಹೋದರರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಆಸ್ತಿ ವಿವಾದಗಳು, ಭೂಮಿ ವಿವಾದಗಳು ಸ್ವಲ್ಪ ಹೆಚ್ಚಳಾಗುವಂಥದ್ದು. ಅಲ್ಲಿ ಈ ಕಾಲದಲ್ಲಿ ಅಲ್ಲಿ ಭೂಮಿ ಮತ್ತು ಯುವ ವರ್ಗವನ್ನು ಸಂಕೇತಿಸುವಂಥ ಗ್ರಹ ಮಂಗಳ, ಅದನ್ನು ಮೇಷರಾಶಿಗೆ ಅಧಿಪತಿಯಾಗಿದ್ದಾನೆ. ರವಿಯು ಮೇಷಕ್ಕೆ ಬರುವಾಗ ಮಂಗಳನು ನೀಚನಾಗಿ ಕಟಕದಲ್ಲಿದ್ದಾನೆ. ಹಾಗಾದರೆ ನೀಚನ ಸ್ಥಾನ ಆಗಿರುತ್ತೆ, ಅದು ಮಂಗಳನ ನೀಚ ಸ್ಥಾನ. ನೀಚ ಸ್ಥಾನದ ಮಂಗಳನ ಪ್ರಭಾವನೇ ಬೇರೆ ಇರುತ್ತೆ. ಆ ಮಂಗಳನ ಕಟಕ ನೀಚತ್ವದ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ, ಅದರಲ್ಲಿಯೂ ಈ ಪ್ರಭಾವಗಳು ವ್ಯಕ್ತವಾಗಿ. ಹಾಗಾಗಿ ಅಲ್ಲಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಈ ಕಾಲದಲ್ಲಿ ಉತ್ಪನ್ನ ಆಗ್ಬೋದು. ನೀಚ ಮಂಗಳಿಂದಾಗಿ ಇಂತಹ ದಾಯಾದಿ ಕಲಗಳು ಈ ಸಂವತ್ಸರದಲ್ಲಿ ಹೆಚ್ಚಾಗುವಂಥದ್ದು, ಸಹೋದರ ಕಲಗಳು ಹೆಚ್ಚಾಗುವಂಥದ್ದು, ಜೊತೆಗೆ ಆಸ್ತಿ ವಿವಾದಗಳು ಮುಗಿಲು ಮುಟ್ಟುವಂಥದ್ದು, ಭೂಮಿಗೆ ಸಂಬಂಧಿಸಿ ದೇಶಗಳ ಮಧ್ಯೆ, ರಾಜ್ಯಗಳ ವಿವಾದಗಳು ಏರ್ಪಡುವಂಥದ್ದು, ನೀರಿಗಾಗಿ ಹಾಹಾಕಾರ, ಬರಗಾಲದ ಛಾಯೆ ಬರುವಂಥದ್ದು, ಜೊತೆಗೆ ಬೇಸಿಗೆ ಕಾಲದಲ್ಲಿ ತುಂಬ ಒಂದು ನೀರಿನ ತಾಪತ್ರಗಳು ಉಂಟಾಗುವಂಥದ್ದು, ಅಕಾಲದ ಮಳೆಗಳು ಬರುವಂಥದ್ದು, ಮಳೆಗಾಲದಲ್ಲಿ ಬಿಸಿಲು ಜಾಸ್ತಿ ಆಗುವಂಥದ್ದು, ಮರುಭೂಮಿಗಳಲ್ಲಿ ಮಳೆ ಮುಂತಾದ ವೈಚಿತ್ರ್ಯಗಳು ಸಹ ಬರ್ತವೆ. ಖಂಡಿತವಾಗಿ ಪ್ರಾಕೃತಿಕವಾದ ವೈಚಿತ್ರ್ಯಗಳು ಈ ವಿಶ್ವಾಸ ಸಂವತ್ಸರದಲ್ಲಿ ಕಂಡು ಬಂದಿದೆ. ಅದೇ ರೀತಿ ಸೌರಮಾನ ಯುಗಾದಿ ಫಲದಲ್ಲೂ ಸಹ ಹಾಗೆ ಇಲ್ಲಿರತಕ್ಕಂಥ ಇತರ ಗ್ರಹಗಳ ಒಂದು ವೈರುಧ್ಯದಿಂದಾಗಿ ಕೆಲವೊಂದು ಅಡ್ಡ ಪರಿಣಾಮಗಳು ಬರ್ಬೋದು. ವಾಸ್ತವವಾಗಿ ಸೂರ್ಯನಿಂದ ಅಷ್ಟೊಂದು ಅಡ್ಡ ಪರಿಣಾಮಗಳು ಅಥವಾ ಕೆಟ್ಟ ಪರಿಣಾಮಗಳು ವ್ಯಕ್ತವಾಗಿಲ್ಲ. ಆದರೆ ಇತರ ಗ್ರಹಗಳು ಅಂದರೆ ಸೂರ್ಯನ ಅಧೀನದಲ್ಲಿ ಬರುವಂಥ ಇತರಗಳು, ಉದಾಹರಣೆಗೆ ಒಬ್ಬ ಪ್ರಧಾನ ವ್ಯವಸ್ಥಾಪಕ ಆತನು ಚೆನ್ನಾಗಿದ್ದರೂ ಸಹ ಆತನ ಕೈ ಕೆಳಗೆ ಮಾಡುವ ಬೇರೆ ಬೇರೆ ರೀತಿಯ ಈ ಕೆಳಗಿನ ಅಧಿಕಾರಿಗಳು, ಕೆಳಗಿನ ಒಂದು ನಾಯಕರು, ಉಪಮಂತ್ರಿಗಳು ಅಂತೆಲ್ಲ ಇರ್ತಾರೆ. ಹಾಗಾಗಿ ಅಲ್ಲಿ ಅವರಿಂದಾಗಿ ಕೆಲವೊಂದು ಅಡೆತಡೆಗಳು, ತೊಂದರೆ ಆಗುವಂಥ ಪರಿಣಾಮಗಳು ಇತರ ಗ್ರಹಗಳಿಂದ ಸಹ ಕಂಡು ಬರುತ್ತೆ. ಹಾಗಾಗಿ ಈ ಒಟ್ಟಾರೆ ಫಲಿತಾಂಶವು ಈ ಮೇಷ ಸಂಕ್ರಾಂತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವನ್ನು, ವ್ಯಾಪಾರ ಉದ್ಯಮಗಳಿಗೆ, ಕೃಷಿಗಳಿಗೆ ಸ್ವಲ್ಪ ಚೇತರಿಕೆಯನ್ನು ಕೊಟ್ಟರು. ಅಲ್ಲಿ ವೈಯಕ್ತಿಕ ವಿಚಾರವಾಗಿ, ಬಾಂಧವ್ಯ ವಿಚಾರವಾಗಿ, ಕೌಟುಂಬಿಕ ವಿಚಾರವಾಗಿ, ಜೊತೆಗೆ ಪ್ರಾಕೃತಿಕವಾಗಿ ಆಗುವಂಥ ಒಂದು ವ್ಯತ್ಯಾಸಗಳಿಂದ ಸ್ವಲ್ಪ ಜನರಿಗೆ
ಆಗಾಗ ತೊಂದರೆಗಳು, ಆಗಾಗ ಬರುವಂಥ ಆತಂಕಗಳು, ಭಯ ಇವೆಲ್ಲ ಸ್ವಲ್ಪ ಬರ್ಬೋದು. ಹಾಗಾಗಿ ಯೋಗ ಭೋಗನೂ ಇದೆ, ಜೊತೆಗೆ ತ್ಯಾಗ ಮತ್ತು ರೋಗನೂ ಬರುವಂಥ ಸಾಧ್ಯತೆ. ರೋಗ ಅಂದರೆ ಬೇರೆ ಬೇರೆ ಹವಾಮಾನ ವೈಪರೀತ್ಯದಿಂದ ಸಾಂಕ್ರಾಮಿಕ ರೋಗಗಳು ಬರುವಂಥದ್ದು, ಕ್ರಿಮಿ ಕೀಟಗಳ ಬಾಧೆಯಿಂದ, ಅಥವಾ ಯಾವುದೇ ರೀತಿ ದಂಶಕಗಳು ಅಂದರೆ ಇಲಿ ಮುಂತಾದ ಪ್ರಾಣಿಗಳಂತ ಹೇಳ್ತೀವಿ, ಅದು ದಂಶಕಗಳು ಅಂತ ಹೇಳ್ತೀವಿ. ಇಲಿ, ಅಳಿಲು ಮುಂತಾದ ಜಾತಿಯ ಪ್ರಾಣಿಗಳಿಂದ, ಅಥವಾ ಮುಂಗೂಸಿ ಅಂತ ಹೇಳ್ತೀವಿ, ಅಂತಹ ಒಂದು ಸಣ್ಣ ಪ್ರಾಣಿಗಳ ಮೂಲಕ ಬರುವಂಥ ಕೆಲವು ರೋಗಗಳು ನಾವು ಹಿಂದೆ ಗಮನಿಸಿದ್ದೇವೆ. ಬಾವಲಿಯಿಂದ ರೋಗ ಬಂತು, ಅಲ್ಲಿ ನಾಯಿಗಳಿಂದ ಬಂತು, ಅಥವಾ ಈ ಹಕ್ಕಿಗಳಿಂದ ಬಂತು, ಕೋಳಿಯಿಂದ ಬಂತು ಅಂತೇಳಿ, ಅದು ಆ ರೀತಿ ಅಂತಹ ಒಂದು ಪ್ರಾಣಿಜನ್ಯ ಮೂಲಕವಾಗಿ ದಂಶಕ ಮೂಲಕ ರೋಗಗಳು ಅಲ್ಲ ಈ ಸಂವತ್ಸರದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಮೇಷ ಮಾಸದ ಫಲನೂ ಸಹ ಹಾಗೆಯೇ. ಮೇಷ ಮಾಸದಲ್ಲಿ ಆರಂಭಿಕವಾಗಿ ಒಂದು ಮೇಷ ಮಾಸ ಅಂದರೆ ಈ ಏಪ್ರಿಲ್ 14ರಿಂದ ಮೇ 14ರವರೆಗೆ ಬರುವಂಥದ್ದು ಸೌರಮಾನದ ಮಾಸ. ಅಂದರೆ ಪ್ರತಿ ತಿಂಗಳಲ್ಲಿ ಯಾವ ರಾಶಿಗೆ ಪ್ರವೇಶ ಮಾಡ್ತಾನೋ ಆ ಹೆಸರಿನಿಂದ ಆ ಮಾಸ ಅಥವಾ ತಿಂಗಳನ್ನು ಕರೆಯುತ್ತಾರೆ. ಹಾಗಾಗಿ ಮೇಷ ಮಾಸದಲ್ಲಿ ಉತ್ತಮವಾದ ಫಲ ಇದೆ. ವ್ಯಾಪಾರ, ವೃತ್ತಿ, ಉದ್ಯಮ, ಕೃಷಿ ಚಟುವಟಿಕೆ, ಯುವ ವೃಂದಕ್ಕೆ ಅಥವಾ ಸಾಧಕರಿಗೆಲ್ಲ ಉತ್ತಮ ಫಲ ಇದೆ. ಅನೇಕ ರೀತಿಯ ಶುಭ ಸಮಾರಂಭಗಳು ಆಗುವಂಥದ್ದು, ಅನೇಕ ರೀತಿಯ ಐತಿಹಾಸಿಕ ಘಟನೆಗಳು ಜರುಗುವಂಥದ್ದು ಮುಂತಾದ ಉತ್ತಮ ಫಲಗಳು ಮೇಷ ಮಾಸದಲ್ಲಿ ಖಂಡಿತ ಇದೆ. ಹಾಗೆ ಮೇಷ ಮಾಸದ ಫಲ ಉತ್ತಮ. ಆದರೆ ಒಟ್ಟಾರೆ ಈ ಸೌರಮಾನದ ಸಂವತ್ಸರದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಕಂಡುಬಂದಿವೆ. ಎಲ್ಲವೂ ಸಾಮಾನ್ಯವಾಗಿ ಈ ಮೇಷ ಮಾಸದಲ್ಲಿ ಅಥವಾ ಮೇಷ ಸಂಕ್ರಾಂತಿ ಆಗುವಂಥ ಫಲಗಳನ್ನು ಸಾರ್ವತ್ರಿಕ ಫಲ ಹೇಳಿದ್ದಾಗಿತ್ತು. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಮೇಷ ಸಂಕ್ರಾಂತಿ ಫಲ ಬರುತ್ತೆ, ಜೊತೆಗೆ ಮೇಷ ಮಾಸದಲ್ಲಿ ಏನೇನು ರಾಶಿಗಳ ಮೇಲೆ ಒಳ್ಳೆಯದಾಗತ್ತೆ ಕೆಟ್ಟದಾಗತ್ತೆ ಅದನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಈ ಒಂದು ಮೇಷ ಮಾಸದ ಫಲ ಅಂದರೆ ಏಪ್ರಿಲ್ 14ರಿಂದ ಮೇ 14ರವರೆಗೆ ಅಷ್ಟು ಉತ್ತಮ ಫಲ ಬರುವುದಿಲ್ಲ. ಸೂರ್ಯನಿಂದ ನಿಮಗೆ ಉತ್ತಮ ಫಲ ಇಲ್ಲ. ಬೇರೆ ಗ್ರಹಗಳಿಂದ ಉತ್ತಮ ಇದ್ದರೆ ಖಂಡಿತ ಉತ್ತಮ ಆಗೇ ಆಗುತ್ತೆ. ಉದಾಹರಣೆ ನಿಮಗೆ ಈಗ ಇರತಕ್ಕಂತಹ ಬೇರೆ ಗ್ರಹಗಳ ಒಂದು ಪರಿಣಾಮ, ಉದಾಹರಣೆಗೆ ಶುಕ್ರನು ಉತ್ತಮ ಮಾಡ್ಬೋದು, ಅಥವಾ ಇತರ ಕೆಲವು ಗ್ರಹಗಳು ನಿಮಗೆ ಉತ್ತಮ ಮಾಡ್ಬೋದು. ಆದರೆ ರವಿಯಿಂದ ನಿಮಗೆ ಅಷ್ಟು, ಸೂರ್ಯನಿಂದ ಈ ಮೇಷ ಸಂಕ್ರಾಂತಿಯ ಫಲವು ಅಷ್ಟು ಉತ್ತಮ ಇಲ್ಲ. ಅಲ್ಲಿ ನಿಮಗೆ ನಿಮ್ಮ ಜನ್ಮದಲ್ಲಿ ಆಗುವಂಥ ರವಿಯ ಪರಿಣಾಮವಾಗಿ ನಿಮಗೆ ಆರೋಗ್ಯದಲ್ಲಿ ಏರುಪೇರುಗಳು ಬರ್ಬೋದು. ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ ಆರೋಗ್ಯ ಏರುಪೇರು ಆಗುವಂಥದ್ದು, ಅಥವಾ ಕೆಲವರಿಗೆ ಹೃದಯ ಸಂಬಂಧಿ ಕಾಯಿಲೆ, ಹಾರ್ಟ್ ಪ್ರಾಬ್ಲಮ್ಮು, BP ಹೆಚ್ಚಳ ಆಗುವಂಥದ್ದು, ಯಾವುದೇ ರೀತಿ ಆಪರೇಷನ್ ಸರ್ಜರಿ ಎಲ್ಲಾದವರಿಗೆ ಅಂಥ ಆಪರೇಷನ್ ಸರ್ಜರಿ ಕಾಂಪ್ಲಿಕೇಶನ್ ಬರುವಂಥದ್ದು, ಅಥವಾ ಕೆಲವರಿಗೆ ಏನಾದರೂ ಗಂಭೀರವಾದ ಕಾಯಿಲೆಗಳು ಬಂದು ಮತ್ತೆ ಆಸ್ಪತ್ರೆ ವಾಸ ದಾಖಲಾಗುವಂಥ ಸ್ಥಳ ಬರ್ಬೋದು. ಇನ್ನು ಉದ್ಯೋಗದಲ್ಲಿರೋರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ, ಮೇಲಾಧಿಕಾರಿಗಳಿಂದ ಕಿರಿಕಿರಿ ಒತ್ತಡ ಹೆಚ್ಚಳಾಗುತ್ತೆ. ಕೆಲವರಿಗೆ ದಿಢೀರಾಗಿ ಟ್ರಾನ್ಸ್ಫರ್ಗಳನ್ನು ಮಾಡ್ಬೋದು, ಅಥವಾ ಸ್ಥಾನ ಪಲ್ಲಟಗಳು ಆಗುವಂಥದ್ದು. ಜೊತೆಗೆ ಈ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ನಿಧಾನಗತಿ ಹಿನ್ನಡೆಗಳು ಆಗುವಂಥದ್ದು. ಹಾಗಾಗಿ ಆರೋಗ್ಯದ ಮೇಲೂ, ವೈಯಕ್ತಿಕ ವಿಚಾರ ಮೇಲೂ, ನಡವಳಿಕೆ ಮೇಲೂ ಸ್ವಲ್ಪ ಗಮನ ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ವಾಗ್ವಾದ, ವಿವಾದಗಳಿಗೆ ನೀವು ಸಿಲುಕಿಕೊಳ್ಳದಂತೆ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ. ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಬರ್ಬೋದು, ಕಾನೂನು ನೋಟಿಸ್ಗಳು ಬರ್ಬೋದು, ಅಥವಾ ಹಿಂದೆ ಮಾಡಿದ ಅಪರಾಧ ಕೃತ್ಯಗಳು ಈಗ ಬೆಳಕಿಗೆ ಬರುವಂಥದ್ದಾಗಲಿ, ಅಥವಾ ಯಾವುದೇ ರೀತಿಯ ದಂಡ, ಪೆನಾಲ್ಟಿಗೆ ನೀವು ಅರ್ಹರಾಗುವಂಥ ಸಾಧ್ಯತೆ. ಹಾಗಾಗಿ ಯಾವುದೇ ರೀತಿಯ ಕಾನೂನು ಉಲ್ಲಂಘಿಸುವಂಥದ್ದು ಅಥವಾ ನಿಯಮಗಳನ್ನು ಉಲ್ಲಂಘಿಸುವುದು ಇತ್ಯಾದಿಗಳಿಗೆಲ್ಲ ಸ್ವಲ್ಪ ಕೈ ಹಾಕೋದು ಒಳ್ಳೆಯದಲ್ಲ. ಇನ್ನು ಯುವಕರು, ಸಾಧಕರು, ವಿದ್ಯಾರ್ಥಿಗಳಿಗೆ ಸಾಗಿ ಸ್ವಲ್ಪ ಸಂಯಮ, ತಾಳ್ಮೆ ಬೇಕು. ನಿಮಗೆ ಈಗ ಸಿಟ್ಟು, ಆತಂಕ ಎಲ್ಲ ಹೆಚ್ಚಾಗುತ್ತೆ. ನೀವು ಸಿಟ್ಟಿನ ಬರದಲ್ಲಿ ಏನಾದರೂ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದಾಗಲಿ, ಅಥವಾ ನೀವು ತಾಳ್ಮೆಯನ್ನು ಕಳೆದುಕೊಂಡು ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗೆ ಸಿಲುಕಿಕೊಳ್ಳುತ್ತಾ ಸಾಧ್ಯತೆ ಇರುತ್ತೆ. ನಿಮ್ಮ ವಿದ್ಯಾಭ್ಯಾಸ ಅಥವಾ ಇನ್ನಿತರ ಯಾವುದೇ ನಿಮ್ಮ ಶಿಕ್ಷಣ ಚಟುವಟಿಕೆಗಳಲ್ಲಿ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕು. ಕೆಲವೊಮ್ಮೆ ನಿಮ್ಮ ಮನಸ್ಸು ಡಿವಿಯೇಟ್ ಆಗುತ್ತೆ, ಅಂದರೆ ಮನಸ್ಸಲ್ಲಿ ಆತಂಕ, ನೆಗೆಟಿವಿಟಿ ಇವೆಲ್ಲ ಹೆಚ್ಚಳಾಗುತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಮೇಷರಾಶಿಯವರಿಗೆ ಈ ಮೇಷ ಮಾಸದಲ್ಲೂ, ಜೊತೆಗೆ ಈ ಸಂವತ್ಸರದಲ್ಲೂ ಅಷ್ಟೇ, ಸಂವತ್ಸರದಲ್ಲೂ ಹಾಗೆ ನಿಮಗೆ ಉತ್ತಮ ಫಲಗಳು ಅಷ್ಟು ವ್ಯಕ್ತವಾಗೋದಿಲ್ಲ. ಅಲ್ಲಿ ರವಿಯ ಪ್ರಭಾವ ನಿಮ್ಮ ಮೇಲೆ ಅಷ್ಟು ಉತ್ತಮವಾಗಿ ಬರೋದಿಲ್ಲ. ಜೊತೆಗೆ ಇತರ ಗ್ರಹಗಳಾದ ಶನಿಯಾಗಲಿ, ರಾಹುಗಳಾಗಲಿ ನಿಮಗೆ ಪೂರಕವಾಗಿರೋದಿಲ್ಲ. ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಇರುವ ಕಾರಣ ಮೇಷರಾಶಿಯವರು ಮೇಷ ಮಾಸದಲ್ಲೂ ಈ ಒಂದು ಸೌರಮಾನದ ವಿಶ್ವಾಸ ಸಂವತ್ಸರದಲ್ಲೂ ತುಂಬ ಒಂದು ಎಚ್ಚರಿಕೆ, ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ. ಜೊತೆಗೆ ದೈವ ಭಕ್ತಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಇಷ್ಟ ದೇವತೆ, ಕುಲದೇವತೆ ಮುಂತಾದಗಳ ಭಕ್ತಿಯನ್ನು ಮಾಡುವಂಥದ್ದು, ನವಗ್ರಹಗಳ ದಾನಗಳನ್ನು ಕೊಡುವಂಥದ್ದು ಇತ್ಯಾದಿಗಳನ್ನು ಖಂಡಿತ ಮಾಡಬೇಕಾಗುತ್ತೆ ಈ ಮೇಷರಾಶಿಯವರು. ಬಳಿಕ ವೃಷಭ ರಾಶಿ. ಇಲ್ಲಿ ವೃಷಭ ರಾಶಿಯ ವಿಚಾರ ಗಮನಿಸಿದಾಗ ನಿಮಗೆ ಮೇಷ ಮಾಸದ ಫಲ ಅಷ್ಟು ಉತ್ತಮ ಇಲ್ಲ, ಆದರೆ ನಿಮಗೆ ಸಂವತ್ಸರದ ಫಲದಲ್ಲಿ ಉತ್ತಮವಾದ ಅಂಶಗಳು ಬಂದಿವೆ. ಈ ವಿಶ್ವಾಸ ಸಂವತ್ಸರ ಅಥವಾ ಸೌರಮಾನ ಯುಗಾದಿ ಫಲದಲ್ಲಿ ನಿಮಗೆ ಉತ್ತಮ ಫಲಗಳು ವ್ಯಕ್ತವಾಗ್ತವೆ. ಅಲ್ಲಿ ನಿಮಗೆ ಇರತಕ್ಕಂಥ ಲಾಭದ ಒಂದು ಶನಿಯಾಗಲಿ, ಲಾಭದ ರಾಹು ಆಗಲಿ, ಅಥವಾ ನಿಮಗೆ ಈ ಸಂವತ್ಸರದ ಈ ಬಳಿಕ ಬರುವಂಥ ಮೇ ತಿಂಗಳಲ್ಲಿ ಆಗುವಂಥ ಗುರುವಿನ ಪರಿವರ್ತನೆಗಳು ಬಹಳ ಪೂರಕವಾಗಿರುತ್ತೆ. ಹಾಗಾಗಿ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ನಿಮಗೆ ಮೇಷ ಮಾಸದಲ್ಲಿ ಕೆಲವೊಬ್ಬರಿಗೆ, ವೃಷಭ ರಾಶಿಯವರಿಗೆ ಹಣಕಾಸಿನ ಬಗ್ಗೆ ಎಚ್ಚರ ಹೆಚ್ಚಬೇಕು. ಅಂದರೆ ಏಪ್ರಿಲ್ 14ರಿಂದ ಮೇ 14ರವರೆಗೆ ಹಣಕಾಸಿನ ಬಗ್ಗೆ ಎಚ್ಚರ, ಮಾತಿನ ಬಗ್ಗೆ ಎಚ್ಚರ, ಕಷ್ಟ ನಿಷ್ಠರುಗಳು ಆಗದಂತೆ ಎಚ್ಚರ ವಹಿಸಬೇಕು. ಇತರ ಜೊತೆಗೆ ಕಲಹ ಆಗದಂತೆ ಎಚ್ಚರ ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ಪ್ರಯಾಣದಲ್ಲಿ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಪ್ರಿಕಾಷನ್ಗಳು, ಯಾವುದೇ ರೀತಿ ನೀವು ಪ್ರವಾಸ ಹೋಗುವಾಗ ಮುನ್ನೆಚ್ಚರಿಕೆ, ಸೇಫ್ಟಿ ಪ್ರಿಕಾಷನ್ಗಳು, ಅಥವಾ ನೀವು ರೈಡಿಂಗ್ ಮಾಡುವಾಗಲೂ ಅಷ್ಟೇ ನಿಮ್ಮ ಒಂದು ಡ್ರೈವಿಂಗ್ನ ಸೇಫ್ಟಿ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗತ್ತೆ. ಹಾಗಾಗಿ ಕೆಲವೊಂದು ವೈಯಕ್ತಿಕ ವಿಚಾರ, ಆರೋಗ್ಯ ವಿಚಾರ ಇವೆಲ್ಲ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ನೀವು ಈ ಮೇಷ ಮಾಸದಲ್ಲಿ ಅಂದರೆ ಏಪ್ರಿಲ್ 14ರಿಂದ ಮೇ 14ರವರೆಗೆ ಗಮನಿಸಬೇಕಾಗತ್ತೆ. ಜೊತೆಗೆ
ಯಾವುದೇ ರೀತಿಯ ಪ್ರಮುಖವಾದ ಡಾಕ್ಯುಮೆಂಟ್ಗಳನ್ನು ಸಹಿ ಮಾಡುವಾಗ, ಭೂಮಿಗೆ ಸಂಬಂಧಪಟ್ಟ ದಾಖಲೆ, ಭೂಮಿ ಖರೀದಿ ಮಾಡುವಾಗ, ರಿಜಿಸ್ಟ್ರೇಷನ್ ಇದರ ವಿಷಯದಲ್ಲಿ ಅದನ್ನು 2 ಬಾರಿ ಪರಿಶೀಲನೆ ಮಾಡೋದಾಗಲಿ, ಲೀಗಲ್ ಒಪಿನಿಯನ್ ಅಂದರೆ ಉತ್ತಮವಾದ ಒಂದು ನ್ಯಾಯವಾದಿಯಾದ ವಕೀಲರ ಒಂದು ಅಭಿಪ್ರಾಯವನ್ನು ತೆಗೆದುಕೊಳ್ಳೋದಾಗಲಿ ಇವೆಲ್ಲ ಮಾಡಬೇಕಾಗತ್ತೆ. ಅದರಲ್ಲಿ ಸ್ವಲ್ಪ ನಿಮಗೆ ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆ ಬರ್ಬೋದಾಗಿದೆ. ಆದರೆ ಈ ಸಂವತ್ಸರ ಪೂರ್ತಿ ನಿಮಗೆ ರವಿಯಿಂದ ಉತ್ತಮ ಫಲನೆ ಖಂಡಿತ ಕಂಡುಬರುತ್ತೆ. ಸೌರಮಾನ ಯುಗಾದಿಯ ಫಲವಾಗಿ ನಿಮಗೆ ವರ್ಷ ಪೂರ್ತಿ ಅನೇಕ ರೀತಿಯ ಲಾಭ, ಆದಾಯ ಆಗುವಂಥದ್ದು, ಶಿಕ್ಷಣದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಮುನ್ನಡೆ ಇವೆಲ್ಲವೂ ನಿಮಗೆ ಈ ಸಂವತ್ಸರದಲ್ಲಿ ಆಗಲಿದೆ. ವೃಷಭ ರಾಶಿಯವರಿಗೆ ನೀವು ಹೆಚ್ಚೇನು ಆತಂಕ, ಭಯ, ಚಿಂತೆ ಪಡೋದೇನಿಲ್ಲ. ಸಾಮಾನ್ಯವಾಗಿ ಅನುಸರಿಸುವಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸಾರ ಮಾಡಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಮೇಷ ಮಾಸವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಒಂದು ಸೂರ್ಯನ ಮೇಷ ರಾಶಿಯ ಚಲನೆ ಬಹಳ ಉತ್ತಮವಾಗಿರುತ್ತೆ. ಈ ಮೇಷ ಮಾಸ ಅಂದರೆ ಏಪ್ರಿಲ್ 14ರಿಂದ ಮೇ 14ರವರೆಗೂ ನಿಮಗೆ ವಿಶೇಷವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಪ್ರಗತಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಉನ್ನತಿ, ಉದ್ಯಮಿಗಳಿಗೆ ಹೆಚ್ಚಿನ ಲಾಭ, ಆದಾಯ ಬರಲಿದೆ. ಮಹಿಳೆಯರು, ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮಿಥುನ ರಾಶಿಯವರಿಗೆ ಬರಲಿದೆ. ಆರೋಗ್ಯ ಸುಧಾರಣೆಯಾಗಿ ಹಳೆಯ ನಿಮಗೆ ಸಮಸ್ಯೆಗಳು ನಿವಾರಣೆಗೆ ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು, ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ, ಯಾತ್ರಾ ಸ್ಥಳಗಳ ಸಂದರ್ಶನ, ಗುರು ಹಿರಿಯರ ಸಂದರ್ಶನ ಮಾಡುವಂಥದ್ದು, ನಿಮಗೆ ಯಾರು ವಿವಾಹಕ್ಕೆ ಅಪೇಕ್ಷೆ ಪಟ್ಟರೆ ವಿವಾಹ ಫಿಕ್ಸ್ ಆಗ್ಬೋದು, ಅಥವಾ ಏನಾದರೂ ನೀವು ಯಂತ್ರ, ವಾಹನ, ಭೂಮಿ ಕೊಳ್ಳುವುದಂತ ಅದಕ್ಕೆ ಕೊಳ್ಳುವಂಥ ಚಾಲನೆಗಳು ಸಿಗ್ಬೋದಾಗಿದೆ. ದೂರದ ಬಂಧುಗಳಿಂದ ನಿಮಗೆ ಸಹಾಯ ಇವೆಲ್ಲ ಸಿಗಲಿದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಮೇಷ ಮಾಸದ ಫಲ ಭಾಳ ಉತ್ತಮವಾಗಿದೆ. ಆದರೆ ಈ ಮೇಷ ಸಂಕ್ರಾಂತಿಯಿಂದ ಆಗುವಂಥ ಸೌರಮಾನ ಯುಗಾದಿ ಫಲ ಸ್ವಲ್ಪ ಮಿಶ್ರ ಫಲವೆಂದು ಕಂಡುಬರುತ್ತೆ. ಅಲ್ಲಿ ನಿಮಗೆ ಗುರುಬಲದ ಕೊರತೆ ಬರುತ್ತೆ ಸಂವತ್ಸರದಲ್ಲಿ. ಜೊತೆಗೆ ಅಲ್ಲಿ ಶನಿ ಮಹಾರಾಜರ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಕೇತು ನಿಮಗೆ ಪೂರಕವಾಗಿರೋದಿಲ್ಲ. ಹಾಗೆ ಕೆಲವೊಂದು ವೈರುಧ್ಯಗಳು ನಿಮಗೆ ಈ ಸಂವತ್ಸರದಲ್ಲಿ ಅಂದರೆ ಈ ವರ್ಷದಲ್ಲಿ ಎದುರಾಗ್ಬೋದು. ಆದರೆ ಮಾಸದಲ್ಲಿ ಅಂದರೆ ಏಪ್ರಿಲ್ 14ರಿಂದ ಮೇ 14ರವರೆಗೆ ಮೇಷ ಮಾಸದಲ್ಲಿ ಭಾಳ ಉತ್ತಮ ಫಲ ನಿರೀಕ್ಷೆ ಮಾಡಬಹುದಾಗಿದೆ. ಆಸಕ್ತಿ ಉಳ್ಳವರು ನಿಮಗೆ ಸಂಬಂಧಿತವಾದ ಯಾವುದೇ ರೀತಿಯ ಈ ದೇವತಾ ಸ್ತೋತ್ರ, ನವಗ್ರಹಗಳ ಸ್ತೋತ್ರ, ಪೀಡಾ ಪರಿಹಾರ ಸ್ತೋತ್ರ ಅಥವಾ ಈ ಶಿವ ಅಥವಾ ವಿಷ್ಣುವಿನ ಭಕ್ತಿ ಇತ್ಯಾದಿಗಳನ್ನು ಮಾಡಬಹುದಾಗಿದೆ. ಮಿಥುನ ರಾಶಿಯವರಿಗೆ ಮೇಷ ಮಾಸವು ಶುಭದಾಯಕ ಆಗಲಿ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಸೂರ್ಯನ ಅನುಗ್ರಹ ಇರುವಂಥ ಮಾಸ ಮೇಷ ಮಾಸ. ಏಪ್ರಿಲ್ 14ರಿಂದ ಮೇ 14ರವರೆಗೆ ನಿಮಗೆ ವಿಶೇಷವಾದ ಸೂರ್ಯನ ಒಂದು ಬೆಂಬಲ ಇರುತ್ತೆ. ಹಾಗಾಗಿ ಸೂರ್ಯನಿಂದಾಗಿ ನಿಮಗೆ ವ್ಯಾಪಾರ, ವೃತ್ತಿ, ಉದ್ಯಮಕ್ಕೆ ಸಹಾಯ ಆಗುವಂಥದ್ದು, ಉದ್ಯೋಗದವರಿಗೆ ಉದ್ಯೋಗ ಸಿಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಆಗುತ್ತೆ. ಮದುವೆ ಫಿಕ್ಸ್ ಆಗೋಂಥವ್ರಿಗೆ ಮದುವೆ ಫಿಕ್ಸ್ ಆಗ್ಬೋದು. ಶುಭ ಕಾರ್ಯಗಳು ಬೇಗನೆ ಆಗಲಿವೆ. ಮನೆಯಲ್ಲಿದ್ದಂಥ ವಿವಾದಗಳು ನಿವಾರಣೆಗೆ ಎಲ್ಲ ನಿಮಗೆ ಚೆನ್ನಾಗಿ ಆಗುವಂಥದ್ದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳ ಬಗ್ಗೆ ಹರಿಯುವಂಥದ್ದು, ದೊಡ್ಡ ಮೊತ್ತದ ಹಣ ನಿಮಗೆ ಕೈಗೆ ಸೇರುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ಕಟಕ ರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ. ಈ ತಿಂಗಳಲ್ಲಿ ನಿಮಗೆ ಗುರುಬಲ ಈ ಕೊನೆಯ ತಿಂಗಳಾಗಿರುತ್ತೆ. ಏಪ್ರಿಲ್ 14ರಿಂದ ಮೇ 14ರವರೆಗೆ ಅಷ್ಟೇ ನಿಮಗೆ ಗುರುಬಲ ಇರುವಂಥದ್ದು. ಹಾಗಾಗಿ ಅಲ್ಲಿವರೆಗೂ ನಿಮಗೆ ರವಿಯ ಬಲ ಸಹ ಇರುತ್ತೆ. ಹಾಗೆ ಗಮನಿಸಿಕೊಳ್ಳಿ, ಇಂಥ ಒಂದು ಸದಾವಕಾಶ ಮತ್ತೆ ಬರೋದಿಲ್ಲ. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈಗ ಏಪ್ರಿಲ್ ತಿಂಗಳಲ್ಲಿ ಬೇಗನೆ ಮಾಡಿಕೊಳ್ಳಿ. ಅವೆಲ್ಲ ನಿಮಗೆ ಕೈ ಹಿಡಿಯುತ್ತೆ. ಜೊತೆಗೆ ನಿಮ್ಮ ಒಂದು ಅದೃಷ್ಟ ನಿಮ್ಮ ಪರವಾಗಿರುತ್ತೆ. ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ದಾಖಲೆ ಸಂಗ್ರಹ ಮಾಡಬೇಕು, ಪೇಪರ್ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡಬೇಕು, ಅಥವಾ ಯಾವುದನ್ನು ಅಪ್ಡೇಷನ್ ಮಾಡಬೇಕು, ಇವೆಲ್ಲ ಈಗ ಓಡಾಡಿದರೆ ಆ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತೆ. ಮದುವೆಗಾಗಿ ಪ್ರಯತ್ನ ಪಡೋರು ಈಗ ಪ್ರಯತ್ನ ಪಟ್ಟರೆ ಉತ್ತಮ ಮದುವೆಯ ಒಂದು ಸಂಬಂಧಗಳು ಈಗ ಫಿಕ್ಸ್ ಆಗುವಂಥ ಅವಕಾಶವೂ ಇರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭವಿದೆ. ಜಾಬ್ಗೆ ಟ್ರೈ ಮಾಡೋರಿಗೆ ಜಾಬ್ ಸಿಗುವಂಥದ್ದು, ವಿದೇಶಕ್ಕೆ ಹೋಗೋರು ವಿದೇಶ ಅವಕಾಶಗಳು ಸಿಗುವಂಥದ್ದು. ಈ ರೀತಿ ಹೆಚ್ಚಿನ ಎಲ್ಲ ನಿಮಗೆ ಅನೇಕ ರೀತಿಯ ಪೂರಕವಾದ ಅಂಶಗಳು ಏಪ್ರಿಲ್ನ ಈ ರವಿಯ ಚಲನೆಯಿಂದ ಬರುತ್ತೆ. ಏಪ್ರಿಲ್ 14ರಿಂದ ಮೇ 14ರವರೆಗೆ ಬಹಳ ಉತ್ತಮ ಫಲ ಇದೆ. ಆದರೆ ಸಂವತ್ಸರ ಫಲದಲ್ಲಿ ಸ್ವಲ್ಪ ಮಿಶ್ರ ಫಲ ಅಂತ ಬರುತ್ತೆ. ಸಂವತ್ಸರ ಫಲದಲ್ಲಿ ಆರೋಗ್ಯದ ಬಗ್ಗೆ, ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅಂದರೆ ಈ ವರ್ಷ ಪೂರ್ತಿ ಮುಂದಿನ ಏಪ್ರಿಲ್ 14ರವರೆಗೂ ಸೌರಮಾನದ ಸಂವತ್ಸರ ಅಂತ ಬರುತ್ತೆ, ಸೌರ ಯುಗಾದಿ. ಹಾಗಾಗಿ ಸಂವತ್ಸರದಲ್ಲಿ ನಿಮಗೆ ಆರೋಗ್ಯ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ ಖಂಡಿತ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಆಸಕ್ತಿ ಉಳ್ಳಂಥವರು ಈ ನವಗ್ರಹಗಳ ಸ್ತೋತ್ರ, ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ, ಅಥವಾ ದೇವಿ ಅಥವಾ ಅಮ್ಮನವರ ಯಾವುದೇ ಲಲಿತಾ ಅಷ್ಟೋತ್ತರ, ಲಲಿತಾ ಸಹಸ್ರನಾಮ, ಅಥವಾ ನಿಮಗೆ ಇವಾಗುವಂಥ ನಿಮ್ಮ ಮನೆಯ ದೇವರು, ಕುಲದೇವರ ಒಂದು ಯಾವುದಾದ್ರೂ ಸ್ತೋತ್ರ, ದೇವಾಲಯಗಳ ಸಂದರ್ಶನ ಇವತ್ತೇನು ಮಾಡ್ಬೋದಾಗಿದೆ. ಎಲ್ಲ ಕಟಕ ರಾಶಿಯವರಿಗೆ ಈ ಮೇಷ ಸಂಕ್ರಾಂತಿ ಫಲ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ರಾಶಿಯಿಂದಲೇ ನವಮದಲ್ಲಿ ಅಥವಾ ಭಾಗ್ಯಸ್ಥಾನದಲ್ಲಿ ಆಗುವಂಥ ರವಿಯ ಪರಿವರ್ತನೆ ಮೇಷ ಮಾಸದ ಫಲ ನಿಮಗೆ ತುಂಬ ಒಳ್ಳೆಯದಿಲ್ಲ, ತುಂಬ ಕೆಟ್ಟದೇನಿಲ್ಲ. ಅಲ್ಲಿ ನವಮದಲ್ಲಿ ಆಗುವಂಥ ರವಿಯ ಪರಿವರ್ತನೆ ಆಗೋ ಕಾರಣ ನಿಮಗೆ ಕೆಲವೊಂದು ಸಣ್ಣ ಪುಟ್ಟ ಒಂದು ಆರ್ಥಿಕವಾದ ಹಿನ್ನಡೆಗಳು ಆಗ್ಬೋದು. ಆಗಬೇಕಾದ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗ್ಬೋದು ಹೊರತು ಯಾವುದೇ ನಿರಾಕರಣೆ ಅಂತ ಆಗೋದಿಲ್ಲ. ಸಾಮಾನ್ಯವಾದ ಫಲದಲ್ಲಿ ನಿಮಗೆ ಸಂವತ್ಸರದಲ್ಲಿ ಉತ್ತಮ ಫಲನೆ ಕೊಡ್ತಾನೆ ರವಿ. ಸಂವತ್ಸರದಲ್ಲಿ ರವಿಯಿಂದಾಗಿ ನಿಮಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲೆಲ್ಲ ಉತ್ತಮ ಫಲ ಆಗುವಂಥದ್ದು. ಉದ್ಯೋಗಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ ಸ್ಥಾನಮಾನಗಳು ಸಿಗುವಂಥದ್ದು. ವಿದ್ಯಾರ್ಥಿಗಳು ಅಥವಾ ಯುವಕರು ಯಾರು ಜಾಬ್ಗಾಗಿ, ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವರಿಗೆ ಈ ವರ್ಷದಲ್ಲಿ ಖಂಡಿತ ಉದ್ಯೋಗಗಳು ಸಿಗುವಂಥ ಅವಕಾಶ ಇದೆ. ಸರ್ಕಾರಿ ಉದ್ಯೋಗ, ಸರ್ಕಾರಿ ಹುದ್ದೆ, ಬಡ್ತಿ ಇತ್ಯಾದಿಗಳನ್ನ ಎಕ್ಸ್ಪೆಕ್ಟ್ ಮಾಡೋರಿಗೆ ಸಹ ಈ ಸಂವತ್ಸರದಲ್ಲಿ ಅಂದರೆ ಸೌರಮಾನದ ಸಂವತ್ಸರದಲ್ಲಿ ಅಂದರೆ ಮುಂದಿನ ಏಪ್ರಿಲ್ 14ರವರೆಗೂ ಇರುವಂಥ ಅವಧಿಯಲ್ಲಿ ನಿಮಗೆ ಭಾಳಷ್ಟು ಉತ್ತಮ ಫಲಗಳು ಆಗ್ಬೋದಾಗಿದೆ. ಆದರೆ ಈ ಮಾಸದಲ್ಲಿ ನಿಮಗೆ ತುಂಬ ಉತ್ತಮ ಫಲಗಳು ಕಂಡು ಬಂದಿಲ್ಲ. ಏಪ್ರಿಲ್ 14ರಿಂದ ಮೇ 14ರಲ್ಲಿ ಕೆಲವೊಂದು ಸಾರಿ ನಿಮಗೆ
ಈ ಫಲಗಳು ವಿಳಂಬ ಆಗುವಂಥದ್ದು, ಅವಕಾಶಗಳು ಜಸ್ಟ್ ಮಿಸ್ ಆಗುವಂಥದ್ದು. ಆದರೆ ನಿಮಗೆ ಏಪ್ರಿಲಲ್ಲಿ ಮಿಸ್ ಆದ ಅವಕಾಶ ಮೇ ತಿಂಗಳಲ್ಲಿ ಖಂಡಿತ ಸಿಗುತ್ತೆ. ಮೇ ತಿಂಗಳಲ್ಲಿ ನಿಮಗೆ ಗುರುವಿನ ಅನುಗ್ರಹ ಬರುವಂಥದ್ದು, ಇತರ ಗ್ರಹಗಳ ಬೆಂಬಲ ಚೆನ್ನಾಗಿ ಬರುವಂಥದ್ದು, ಜೊತೆಗೆ ರವಿಯು ಸಹ ನಿಮಗೆ ಮೇ ತಿಂಗಳಲ್ಲಿ ಅಲ್ಲಿಗೆ ಪೂರಕವಾಗಿ ನಿಮ್ಮ ಒಂದು ಕರ್ಮಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ಈ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಫಲಗಳು ನಿಧಾನ ಆದರೂ ಮೇ ತಿಂಗಳಲ್ಲಿ ನಿಮಗೆ ಉತ್ತಮ ಫಲಗಳು ರವಿಯಿಂದ ಸಿಗಲಿದೆ. ಹಾಗೆ ನೀವು ಹೆಚ್ಚೇನು ಆತಂಕ ಭಯ ಪಡುವಂಥದ್ದೇನಿಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಮೇಷ ಸಂಕ್ರಾಂತಿಯ ಫಲವು ಜೊತೆಗೆ ಸೌರಮಾನದ ಯುಗಾದಿ ಫಲವು ಆಶಾದಾಯಕವಾಗಿ ಚೆನ್ನಾಗಿಯೂ ಇರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳಂಥವರು ನವಗ್ರಹಗಳ ಸ್ತೋತ್ರ, ಪೀಡಾ ಪರಿಹಾರ ಸ್ತೋತ್ರ, ಆದಿತ್ಯರದ ಸ್ತೋತ್ರ, ಸೂರ್ಯನ ಅಷ್ಟೋತ್ತರ ಮುಂತಾದವುಗಳನ್ನು ಪಠನೆ ಮಾಡ್ಬೋದಾಗಿದೆ ಶಿವರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ಮೇಷ ಸಂಕ್ರಾಂತಿಯ ಫಲದಲ್ಲಿ ಸೂರ್ಯನ ಚಲನೆ ಅಷ್ಟು ಉತ್ತಮವಾಗಿಲ್ಲ. ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಆಗುವಂಥದ್ದು. ಹಾಗಾಗಿ ಅಲ್ಲಿ ನಿಮ್ಮ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಮೇಷ ಮಾಸದಲ್ಲಿ ಅಂದರೆ ಏಪ್ರಿಲ್ 14ರಿಂದ ಮೇ 14ರವರೆಗೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಆರೋಗ್ಯದಲ್ಲಿ ದಿಢೀರಾದ ವ್ಯತ್ಯಾಸ ಆಗುವಂಥದ್ದು. ಯಾರಿಗಾದರೂ ನಿಮಗೆ ಹಿಂದೆ ಆದರೂ ಹಿಸ್ಟರಿ ಇದ್ದರೆ ಅಂದರೆ BP, ಶುಗರು, ಅಸ್ತಮ, ಅಲರ್ಜಿ, ಹಾರ್ಟ್ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್ ಎಲ್ಲ ಇದ್ದಂಥವರಿಗೆ ಈ ಏಪ್ರಿಲ್ 14ರ ಬಳಿಕ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಜಾಸ್ತಿ ಬರ್ಬೋದು. ಇದ್ದಕ್ಕಿದ್ದಂತೆ ಆರೋಗ್ಯ ಕುಸಿತ ಆಗುವಂಥದ್ದು, ಸುಸ್ತು ಹೆಚ್ಚಳ ಆಗುವಂಥದ್ದು, ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಮತ್ತಷ್ಟು ಏರುಪೇರು ಆಗುವಂಥದ್ದು, ಔಷಧಿ ಅಥವಾ ಆಸ್ಪತ್ರೆಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ಬರುತ್ತೆ. ಹಾಗಾಗಿ ಈ ಎಲ್ಲ ಕನ್ಯಾ ರಾಶಿಯವರು ಆರೋಗ್ಯದ ಬಗ್ಗೆ ಸೂಕ್ತ ಕಾಳಜಿ ಏಪ್ರಿಲ್ 14ರಿಂದ ಮೇ 14ರ ಅವಧಿಯಲ್ಲಿ ಬೇಕಾಗುತ್ತೆ. ಇನ್ನು ಗಮನಿಸಿದಾಗ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೂ ಈ ಒಂದು ಅಷ್ಟು ಉತ್ತಮ ಇಲ್ಲ. ಈ ಮೇ ತಿಂಗಳಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ ಮಧ್ಯದ ಅವಧಿಯಲ್ಲಿ ನಿಮಗೆ ರವಿಯು ವಿರುದ್ಧವಾಗಿರುವ ಕಾರಣ ಕಷ್ಟ ನಷ್ಟಗಳಾಗುವಂಥದ್ದು, ವ್ಯಾಪಾರಗಳಿಗೆ ಲಾಸ್ ಆಗುವಂಥದ್ದು, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವಕಾಶಗಳು ಮಿಸ್ ಆಗುವಂಥದ್ದು, ಮಾಡುವಂಥ ಪ್ರಯತ್ನದಲ್ಲಿ ವೈಫಲ್ಯಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಏನು ಯುಗಾದಿಯ ಫಲ, ಸೌರ ಯುಗಾದಿಯ ಫಲದಲ್ಲೂ ಅಷ್ಟೇ ನಿಮಗೆ ಮಿಶ್ರ ಫಲಗಳು ವ್ಯಕ್ತವಾಗ್ತವೆ. ಅದು ತುಂಬ ಏನೂ ಒಳ್ಳೆಯದಂತಲೇ ಬಂದಿಲ್ಲ. ಮಿಶ್ರ ಫಲಗಳ ಸೂಚನೆ ಸೌರಮಾನ ಸಂವತ್ಸರದಲ್ಲೂ ಸಹ ಬಂದಿದೆ. ಹಾಗಾಗಿ ಈ ಕನ್ಯಾ ರಾಶಿಯವರು ಆರೋಗ್ಯದ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ, ಜೊತೆಗೆ ಇನ್ನಿತರರ ಬಾಂಧವ್ಯ ಅಂದರೆ ತಂದೆ ತಾಯಿ ಜೊತೆಗೆ, ಗಂಡ ಹೆಂಡತಿಯರ ಜೊತೆಗೆ ಮತ್ತು ಮಕ್ಕಳ ಜೊತೆಗೆ ಬಾಂಧವ್ಯನ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು. ಅಲ್ಲಿ ನಿಮ್ಮನ್ನು ಅವರು ತಪ್ಪಿತಸ್ಥರನ್ನಾಗಿ ಮಾಡ್ಬೋದು, ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ಇರಿಸ್ಬೋದು, ನಿಮ್ಮ ಮೇಲೆ ಆರೋಪ ಹೊರಿಸ್ಬೋದು. ಹಾಗಾಗಿ ಇಂಥ ವಿಚಾರ ಕನ್ಯಾ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಈ ಕನ್ಯಾ ರಾಶಿಯವರು ನಿಮ್ಮ ದೋಷ ಪರಿಹಾರಾರ್ಥವಾಗಿ ನವಗ್ರಹಗಳ ಸ್ತೋತ್ರ, ಪೀಡಾ ಪರಿಹಾರ ಸ್ತೋತ್ರ, ಆದಿತ್ಯರ ಸ್ತೋತ್ರ, ಸೂರ್ಯನ ಅಷ್ಟೋತ್ತರ, ಸೂರ್ಯನ ಯಾವುದಾದ್ರೂ ಇನ್ನಿತರ ಯಾವುದೇ ರೀತಿಯ ಭಕ್ತಿ ಸ್ತೋತ್ರಗಳೆಲ್ಲ ಪಠನೆ ಮಾಡ್ಬೋದು. ಇನ್ನು ವಿಶೇಷವಾಗಿ ವಿಷ್ಣು, ನಾರಾಯಣ ದೇವರುಗಳ ಸಂದರ್ಶನ, ಶಿವನ ದೇವರುಗಳ ಸಂದರ್ಶನ, ಶಿವ ಅಥವಾ ವಿಷ್ಣುಗಳಿಗೆ ಅಭಿಷೇಕವನ್ನು ಸಲ್ಲಿಸುವಂಥದ್ದು ಇತ್ಯಾದಿ ಮಾಡೋದಾಗಲಿ, ನವಗ್ರಹಗಳ ಧಾನ್ಯಗಳನ್ನು ಧಾನ್ಯವಾಗಿ ಕೊಡುವಂಥದ್ದು ಇತ್ಯಾದಿ ಮಾಡೋದ್ರಿಂದ ನಿಮ್ಮ ದೋಷ ಪರಿಹಾರ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಇಲ್ಲಿ ಮೇಷ ಸಂಕ್ರಾಂತಿ ಎಂದು ಸೂರ್ಯನ ಚಲನೆಯು ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಆಗ್ತಾಯಿದೆ. 7ರ ಸ್ಥಾನದಲ್ಲಿ ರವಿಯು ವಿರುದ್ಧ ಫಲವನ್ನು ಕೊಡಲಿದ್ದಾನೆ. ನಿಮಗೆ ಆರ್ಥಿಕವಾಗಿ ಏನು ತೊಂದರೆ ಇಲ್ಲ, ಹಣಕಾಸಿನ ವಿಚಾರ ಎಲ್ಲ ಉತ್ತಮ ಇರುತ್ತೆ, ಬಾಂಧವ್ಯ ಎಲ್ಲ ಉತ್ತಮವಾಗಿರುತ್ತೆ. ಅಲ್ಲಿ ನೀವು ಕೌಟುಂಬಿಕ ವಿಚಾರಕ್ಕೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಬರ್ಬೋದು. ಗಂಡ ಹೆಂಡತಿಯರ ಮಧ್ಯೆ, ವಿರುದ್ಧ ಲಿಂಗದ ಜೊತೆಗೆ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು. ಅದು ಗಂಡ ಹೆಂಡತಿಯರ ವೈಮನಸ್ಸುಗಳು ಹೆಚ್ಚಳಾಗಿ ಪ್ರತ್ಯೇಕ ವಾಸ ಮಾಡುವಂಥ ಪ್ರಮೇಯಗಳು ಬರ್ಬೋದು. ಇನ್ನು ಕೆಲವರು ವಿಚ್ಛೇದನಕ್ಕೆ ಸ್ವಲ್ಪ ಮನಸ್ಸು ಕೊಡುವಂಥ ಒಂದು ಕಾರ್ಯಗಳಿಗೆ ಕೈ ಹಾಕುವಂಥ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಮಾಡುವಂಥ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ವಿರುದ್ಧ ಲಿಂಗದರಿಂದ ತೊಂದರೆ ಅಂದರೆ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಅಪವಾದ ಬರೋದಾಗಲಿ, ಅನೈತಿಕ ಸಂಬಂಧದ ಆರೋಪಗಳು ಬರೋದಾಗಲಿ, ಅಥವಾ ನಿಮ್ಮ ಮೇಲೆ ಏನಾದರೂ ಈ ಕೌಟುಂಬಿಕವಾಗಿ ಕಾನೂನಾತ್ಮಕವಾಗಿ ಏನಾದರೂ ಕ್ರಮಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಲಾರಾಶಿಯವರು ನಿಮ್ಮ ವಿರುದ್ಧ ಲಿಂಗದವರ ಬಾಂಧವ್ಯವನ್ನು ಸ್ವಲ್ಪ ಸರಿಯಾಗಿ ಇಟ್ಕೋಬೇಕು. ಗಂಡ ಹೆಂಡತಿಯರು ಸ್ವಲ್ಪ ಸಾಮರಸ್ಯವನ್ನು ಕಾಯ್ಕೊಳ್ಬೇಕು, ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಇದೇ ರೀತಿ ಯಾವುದೇ ರೀತಿಯ ಈ ಲವ್ ಅಫೇರ್ ಅಥವಾ ಪ್ರೇಮ ಪ್ರಕರಣದ ವಿಚಾರದಲ್ಲೂ ಸಹ ಪದೇ ಪದೇ ವಿಘ್ನಗಳು, ವಿಳಂಬಗಳು ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಮೇಷ ಮಾಸದ ಫಲ ಹೇಳುವಂಥದ್ದು ಆದರೆ ಮೇಷ ಸಂಕ್ರಾಂತಿಯ ಅಥವಾ ಯುಗಾದಿಯ ಫಲದಲ್ಲಿ ಸ್ವಲ್ಪ ಉತ್ತಮ ಫಲ ನಿಮಗೆ ಖಂಡಿತ ಬರುತ್ತೆ. ಈ ಯುಗಾದಿ ಫಲವಾಗಿ ನಿಮಗೆ ಸಂವತ್ಸರದಲ್ಲಿ ಲಾಭ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಭೂಮಿ ಮನೆ ಕೊಳ್ಳುವಂಥ ಯೋಗ, ಮದುವೆ ಫಿಕ್ಸ್ ಆಗುವಂಥ ಯೋಗ ಮುಂತಾದೆಲ್ಲ ಸಂವತ್ಸರ ಫಲದಲ್ಲಿ ಬಂದಿದೆ. ಆದರೆ ಮಾಸದ ಫಲದಲ್ಲಿ ಅಂದರೆ ಏಪ್ರಿಲ್ 14ರಿಂದ ಮೇ 14ರವರೆಗೆ ಸ್ವಲ್ಪ ವಿರುದ್ಧ ಫಲಗಳು ತುಲಾರಾಶಿಯವರಿಗೆ ವ್ಯಕ್ತವಾಗುತ್ತೆ. ಹಾಗಾಗಿ ನೀವು ನವಗ್ರಹಗಳ ಸ್ತೋತ್ರ, ಆದಿತ್ಯರ ಸ್ತೋತ್ರ ಮತ್ತು ಇನ್ನಿತರ ಯಾವುದೇ ರೀತಿಯ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಸೂರ್ಯನ ಅಷ್ಟೋತ್ತರ ಮುಂತಾದನ್ನು ಪಠನೆ ಮಾಡ್ಬೋದು. ಅಥವಾ ಯಾವುದೇ ರೀತಿಯ ಅಮ್ಮನವರ ದೇವಿ ಅಥವಾ ಶಿವನ ಸ್ತೋತ್ರವನ್ನು ಪಠನೆ ಮಾಡ್ಬೋದು ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ರವಿಯ ಫಲ ಎಂದು ಉತ್ತಮವಾಗಿ ಬಂದಿದೆ. ಮೇಷ ಮಾಸದಲ್ಲಿ ಏಪ್ರಿಲ್ 14ರಿಂದ ಮೇ 14ರವರೆಗೆ ಇರುವಂಥ ಈ ಮೇಷ ಮಾಸದಲ್ಲಿ ರವಿಯು ನಿಮಗೆ ಷಷ್ಠ ಅಥವಾ 6ರ ಸ್ಥಾನದಲ್ಲಿರುವ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳು, ಲಾಭ ಆದಾಯಗಳು ಆಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವ್ಯಾಪಾರದಲ್ಲಿ ಜಯ, ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಶುಭ ಫಲಗಳಾಗುವಂಥದ್ದು, ರಾಜಕಾರಣ ಅಥವಾ ಸರ್ಕಾರದಲ್ಲಿರುವವರಿಗೆ ಬಹಳ ಉತ್ತಮವಾದ ಒಂದು ಅವಕಾಶಗಳು, ಹೆಸರು ಹಣ ಬರುವಂಥದ್ದು, ಈಗ ಬಂಧು ಮಿತ್ರರ ಸಹಾಯ, ದೂರ ಪ್ರಯಾಣ ಮಾಡುವಂಥ ಅವಕಾಶ ಮುಂತಾದ ಅನೇಕ ಉತ್ತಮ ಫಲಗಳನ್ನು ಈ ವೃಶ್ಚಿಕ ರಾಶಿಯವರು ಈ ಮೇಷ ಮಾಸದಲ್ಲಿ ಏಪ್ರಿಲ್ 14ರಿಂದ ಮೇ 14ರವರೆಗೆ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಈ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಖಂಡಿತ ಬರುತ್ತೆ. ಹಾಗಾಗಿ ಈ ಮೇಷ ಮಾಸದ ಫಲ ಬಹಳ ಉತ್ತಮ ಇದೆ. ಆದರೆ ನಿಮಗೆ ಸಂವತ್ಸರ ಫಲದಲ್ಲಿ ಮಿಶ್ರ ಫಲ ಅಂತ ಬಂದಿದೆ. ಈ ಯುಗಾದಿಯ ಸೌರ ಸಂವತ್ಸರ ಅಂದರೆ ಈ ಏಪ್ರಿಲ್ 14ರಿಂದ
2026 ಏಪ್ರಿಲ್ 14ರವರೆಗೆ ಇರುವಂಥ ಈ ಸೌರಮಾನದ ವಿಶ್ವಾಸ ಸಂವತ್ಸರದಲ್ಲಿ ಮಿಶ್ರ ಫಲಗಳು ವ್ಯಕ್ತವಾಗಿರ್ತವೆ. ಅಡಚಣೆಗಳು ಬರ್ತವೆ, ಅಪಕೀರ್ತಿಗಳು ಬರ್ತವೆ ಅಥವಾ ಅಪಜಯಗಳು ಬರೋದಾಗಲಿ, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಏನಾದರೂ ಕೆಟ್ಟ ಹೆಸರು ಬರೋದಾಗಲಿ, ನಿಮ್ಮ ಮೇಲೆ ಕಾನೂನಾತ್ಮಕ ಕ್ರಮ ಬರೋದಾಗಲಿ, ನಿಮ್ಮ ಅಪರಾಧಗಳು ಸಾಬೀತಾಗುವಂಥ ಮುಂತಾದ ಅವಕಾಶಗಳು ಈ ಸಂವತ್ಸರದಲ್ಲಿ ಅಂದರೆ ಈ ವರ್ಷದಲ್ಲಿ ಬರ್ಬೋದು. ಆದರೆ ಈ ತಿಂಗಳಲ್ಲಿ ನಿಮಗೆ ಉತ್ತಮ ಫಲ ರವಿ ಕೊಡ್ತಾನೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಅಷ್ಟೇನು ಚಿಂತೆ ಪಡಬೇಕಾಗಿಲ್ಲ. ಮುಂದೆ ಬರುವಂಥ ತಿಂಗಳುಗಳಲ್ಲಿ ಅಂದರೆ ಈ ಮೇ ತಿಂಗಳ ಬಳಿಕ ನೀವು ಕೆಲವೊಂದು ವಿಚಾರ ಎಚ್ಚರಿಕೆ ಹೆಜ್ಜೆ ಗಮನಿಸಿದಾಗಲಿ ನವಗ್ರಹಗಳ ಸ್ತೋತ್ರ, ಆದಿತ್ಯ ಸ್ತೋತ್ರ, ಸೂರ್ಯನ ಅಷ್ಟೋತ್ತರ ಮುಂತಾದವುಗಳನ್ನ ಪಠನೆ ಮಾಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಶಿವ ಮತ್ತು ವಿಷ್ಣು ದೇವರುಗಳ ಸಂದರ್ಶನ ಮಾಡೋದಾಗಲಿ ಅಥವಾ ನಿಮ್ಮ ಕುಲ ದೇವರಾಗಲಿ, ಗ್ರಾಮ ದೇವರಾಗಲಿ, ದೇವಾಲಯಗಳಲ್ಲಿ ತಿಂಗಳಿಗೊಮ್ಮೆ ಏನಾದರೂ ವಿಶೇಷ ಸೇವೆಗಳನ್ನು ಸಲ್ಲಿಸುವಂಥದ್ದು ಭಾಳ ಉತ್ತಮವಾದ ಆಯ್ಕೆಯಾಗಿರುತ್ತೆ ಈ ವೃಶ್ಚಿಕ ರಾಶಿಯವರಿಗೆ. ಮುಂದೆ ಧನುಸು ರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಸೂರ್ಯನ ಚಲನೆ ಆಗ್ತಿದೆ. ನಿಮಗೆ ಮೇಷ ಮಾಸದಲ್ಲೂ ಸ್ವಲ್ಪ ಮಿಶ್ರ ಫಲ ಬಂದಿದೆ, ಜೊತೆಗೆ ಸಂವತ್ಸರದಲ್ಲೂ ಸ್ವಲ್ಪ ಮಿಶ್ರ ಫಲದ ವ್ಯಕ್ತವಾಗ್ತಾ ಇರುತ್ತೆ. ಅಲ್ಲಿ ನಿಮಗೆ ವಿಶೇಷವಾಗಿ ತಂದೆ ಮಕ್ಕಳ ಮಧ್ಯೆ ಕಲಹ ಜಾಸ್ತಿ ಬರ್ಬೋದು. ಹಿರಿಯರು ಮತ್ತು ಕಿರಿಯರಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು. ಉದಾಹರಣೆಗೆ ಧನುರಾಶಿಯ ಮಗು ಇದ್ದರೆ ಆ ಮಗುವಿಗೂ ತಂದೆಗೂ ಬರೋದಿಲ್ಲ, ಅಥವಾ ತಂದೆಗೆ ಧನುರಾಶಿ ಇದ್ದಾಗ ಅವನ ಮಕ್ಕಳಿದ್ದರೆ ಮಕ್ಕಳಿಗೂ ತಂದೆಗೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇರುತ್ತೆ. ಅದೇ ರೀತಿ ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಆಕಸ್ಮಿಕ ಲಾಭದ ಆಕಸ್ಮಿಕ ನಷ್ಟ ಆಗುವಂಥದ್ದು, ಜೊತೆಗೆ ಏನಾದರೂ ಬೇಸರ ಆಗುವಂಥ ಅಥವಾ ಚಿಂತೆ ಆಗುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲಿ ಆಗೋದು. ವೃತ್ತಿ ಸ್ಥಳದಲ್ಲಿ ಕಿರಿಯರಿಂದ ನಿಮಗೆ ತೊಂದರೆಗಳು ಬರೋದಾಗಲಿ, ಕಿರಿಯರ ಮೂಲಕ ನಿಮಗೆ ಅಪವಾದಗಳು ಅವಮಾನಗಳು ಆಗುವಂಥ ಘಟನೆಗಳು ಬರ್ತವೆ. ಹಾಗಾಗಿ ವಿಶೇಷವಾಗಿ ಈ ಧನುರಾಶಿಯವರು ಮೇಷ ಸಂಕ್ರಾಂತಿಯ ಇನ್ನು 1 ತಿಂಗಳ ಒಳಗೆ ಸ್ವಲ್ಪ ಇಂಥ ಒಂದು ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಜೊತೆಗೆ ಈ ಸಂವತ್ಸರದಲ್ಲಿನ ಹಾಗೆ ನೀವು ವಿಶೇಷವಾಗಿ ತಾಳ್ಮೆ ಗಮನಿಸಿದಾಗಲಿ, ಜೊತೆಗೆ ಯಾವುದೇ ರೀತಿಯ ಅನೈತಿಕ ವಿಚಾರಗಳಿಗೆ ಕೈ ಹಾಕೋದು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಕಿರಿಯ ವ್ಯಕ್ತಿಗಳ ಜೊತೆಗೆ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಕಿರಿಯರನ್ನು ನೆಗ್ಲೆಕ್ಟ್ ಮಾಡೋದಾಗಲಿ, ಅವಮಾನ ಮಾಡೋದಾಗಲಿ ಹೋಗಿದ್ರೆ ಅವರು ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ತಾರೆ, ಅದರ ನಿಮ್ಮ ಮೇಲೆ ಅವರು ವಿರುದ್ಧವಾದ ಕ್ರಮಗಳನ್ನು ಕೈತಾರೆ ಅಥವಾ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದಾಗಲಿ, ನಿಮ್ಮ ಮಾನಹಾನಿ ಮಾಡುವಂಥ ಕೆಲಸ ಎಲ್ಲ ಕಿರಿಯರು ಮಾಡ್ತಾರೆ. ಹಾಗಾಗಿ ಧನುರಾಶಿಯವರು ಸ್ವಲ್ಪ ಕಿರಿಯ ಜೊತೆಗೆ ಅಥವಾ ನಿಮ್ಮದೇ ಸ್ವಂತ ಮಕ್ಕಳಿರ್ಬೋದು, ತಮ್ಮ ತಂಗಿ ಯಾರೋ ಇರ್ಬೋದು, ಅಥವಾ ನಿಮಗಿಂತ ಜೂನಿಯರ್ ಮಾಡುವಂಥ ಕಲೀಗ್ಸ್ಗಳಿರ್ಬೋದು, ಎಲ್ಲರ ಜೊತೆಗೂ ಚೆನ್ನಾಗಿ ಬಾಂಧವ್ಯ ಇಟ್ಕೊಳ್ಬೇಕು. ಅವರನ್ನು ಸಮಾನವಾಗಿ ಗೌರವಿಸಬೇಕು. ಅವರಲ್ಲೇ ವಿರುದ್ಧವಾಗಿ ಆಡುವಂಥ ಯಾವುದೇ ಒಂದು ಮಾತು ನಿಮಗೆ ಮುಳು ಆಗ್ಬೋದು ಅಥವಾ ನಿಮಗೆ ನಿಮ್ಮ ಬುಡಕ್ಕೆ ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಧನುರಾಶಿಯವರು ಇಂಥ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದೇ ರೀತಿ ಮನೋನಿಯಂತ್ರಣ ಮಾಡಬೇಕಾಗಿ ಮನಸ್ಸಲ್ಲಿ ಸ್ವಲ್ಪ ನೆಗೆಟಿವಿಟಿಗಳೆಲ್ಲ ಈ ವರ್ಷದಲ್ಲಿ ಜಾಸ್ತಿ ಬರ್ಬೋದಾಗಿದೆ. ಅಂಥ ಒಂದು ಋಣಾತ್ಮಕ ಚಿಂತನೆ, ಋಣಾತ್ಮಕ ಭಾವನೆ ಸ್ವಲ್ಪ ನಿಯಂತ್ರಣ ಮಾಡಬೇಕು. ಎಲ್ಲರನ್ನು ಗೌರವಿಸಿಕೊಂಡು ಪ್ರೀತಿ ಆಧಾರದಿಂದ ನೀವು ನಿಮ್ಮ ಮನೆಯಲ್ಲಿಯೂ ನಿಮ್ಮ ವೃತ್ತಿ ಜಾಗದಲ್ಲಿ ಇರೋದ್ರಿಂದ ಯಾವುದೇ ಚಿಂತೆ ಪಡಬೇಕಾಗಿಲ್ಲ. ಕಾಲಕಾಲಕ್ಕೆ ನೀವು ನವಗ್ರಹಗಳ ಸ್ತೋತ್ರ, ಪೀಡಾ ಪರಿಹಾರ ಸ್ತೋತ್ರ, ಸೂರ್ಯನ ಅಷ್ಟೋತ್ತರ, ಆದಿತ್ಯ ಸ್ತೋತ್ರ ಮುಂತಾದನ್ನು ಪಠನೆ ಮಾಡಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೂ ಈ ರವಿಯ ಮೇಷ ಸಂಕ್ರಾಂತಿಯ ಫಲವು, ಸೌರ ಯುಗಾದಿ ಫಲವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಆಗುವಂಥ ಈ ಸೂರ್ಯನ ಪರಿವರ್ತನೆ ಸಾಮಾನ್ಯವಾಗಿ ನಿಮಗೆ ಮೇಷ ಮಾಸದಲ್ಲಿ ಅಷ್ಟೇನು ಹೆಚ್ಚು ಕಮ್ಮಿ ತೊಂದರೆ ಏನಿಲ್ಲ. ಸಾಮಾನ್ಯ ಎಲ್ಲ ಆಗುವಂತೆ ನ್ಯಾಚುರಲಾಗಿ ಎಲ್ಲ ಕೆಲಸ ಕಾರ್ಯಗಳು ಆಗ್ತವೆ. ಮೇಷ ಸಂಕ್ರಾಂತಿಯ ರಾಶಿ ಫಲ ಅಷ್ಟಲ್ಲದೆ ನಿಮಗೆ ಸೌರ ಯುಗಾದಿ ಫಲದಲ್ಲೂ ಸಹ ಉತ್ತಮ ಫಲಗಳನ್ನ ಕಂಡು ಬರ್ತಾಯಿದೆ. ಹಾಗಾಗಿ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು. ಕೆಲವೊಮ್ಮೆ ಗುಪ್ತ ಶತ್ರುಗಳ ಕಾಟ, ಕೆಲವೊಮ್ಮೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಸಣ್ಣ ಪುಟ್ಟ ಘಟನೆಗಳು, ಕೆಲವೊಮ್ಮೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ತಲೆನೋವು, ಶೀತ, ಜ್ವರ, ನೆಗಡಿ ಇತ್ಯಾದಿಗಳು ಬರುವಂಥದ್ದು. ಈ ರೀತಿ ಸಣ್ಣ ಪುಟ್ಟ ಏರುಪೇರುಗಳು ಇವೆ ಹೊರತು ಹೆಚ್ಚಿನ ಏನು ಅಡ್ಡ ಪರಿಣಾಮಗಳು ನಿಮಗೆ ಸೂರ್ಯನಿಂದ ಆಗೋದಿಲ್ಲ. ರವಿ ಪುತ್ರ ಮಾಡಿದಂಥ ಶನಿ ಮಹಾರಾಜರ ಅನುಗ್ರಹ ನಿಮಗೆ ವರ್ಷ ಪೂರ್ತಿ ರಕ್ಷಣೆ ಇರುತ್ತೆ. ಜೊತೆಗೆ ಮಧ್ಯೆ ಮಧ್ಯೆ ಇತರ ಗ್ರಹಗಳಾದ ಮಂಗಳ, ಬುಧ, ಚಂದ್ರ ಮುಂತಾದವು ಸಹ ನಿಮಗೆ ಉತ್ತಮವಾದ ಫಲನ ಸಂವತ್ಸರದ ಮಧ್ಯದಲ್ಲಿ ಕೊಡ್ತಾ ಇರುವ ಕಾರಣ ಹೆಚ್ಚಿನ ಆತಂಕ ಚಿಂತೆ ಪಡಬೇಕಾಗಿಲ್ಲ. ವಿಶೇಷವಾಗಿ ನೀವು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಮಕರ ರಾಶಿಯವರು ಸ್ವಲ್ಪ ಅಭ್ಯಾಸದ ಕಡೆ ಗಮನ ಜಾಸ್ತಿ ಬೇಕು. ದುಷ್ಟ ಮಿತ್ರರಿಂದ ಸ್ವಲ್ಪ ದೂರ ಇರಬೇಕು. ಜೊತೆಗೆ ಕಾಲಕಾಲಕ್ಕೆ ಸ್ವಲ್ಪ ದೇವತಾ ಪ್ರಾರ್ಥನೆ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಮುಂತಾದವುಗಳನ್ನ ಅನುಸರಿಸ್ತಾ ಬಂದರೆ ಯಾವುದೇ ರೀತಿಯ ಆತಂಕ ಮಕರ ರಾಶಿಯವರು ಪಡಬೇಕಾಗಿಲ್ಲ. ಎಲ್ಲ ಮಕರ ರಾಶಿಯವರಿಗೆ ಮೇಷ ಮಾಸ ಹಾಗೂ ಸೌರ ಯುಗಾದಿ ಫಲದಲ್ಲಿ ಶುಭವಾಗಲಿ. ಮುಂದೆ ಕುಂಭರಾಶಿಗೆ ಈ ಮೇಷ ಮಾಸ ಭಾಳ ಒಂದು ಲಾಭದಾಯಕವಾಗಿದೆ. ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಆಗುವಂಥ ಸೂರ್ಯನ ಪರಿವರ್ತನೆ ಏಪ್ರಿಲ್ 14ರಿಂದ ಮೇ 14ರವರೆಗೂ ಮೇಷ ಮಾಸದಲ್ಲಿ ನಿಮಗೆ ಲಾಭ, ಜಯ, ಸುಖ ಸಿಗುತ್ತೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ದೂರದ ಬಂಧುಗಳಿಂದ ನಿಮಗೆ ಏನಾದರೂ ಕೊಡುಗೆಗಳು ಬರುವಂಥದ್ದು, ಏನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರಿಗೆ ಬಹುಮಾನ, ಪ್ರೈಸ್ ಇತ್ಯಾದಿಯಲ್ಲಿ ಬರುತ್ತೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮಿಗಳಿಗೆ ಸಹ ಪ್ರಗತಿ ಆಗುವಂಥ ಲಕ್ಷಣ ಇರುತ್ತೆ. ಕೊಂಡುಕೊಳ್ಳುವ ವ್ಯವಹಾರದಲ್ಲಿ ಸಹ ಭಾಳ ಮುನ್ನಡೆಯಿದೆ. ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಸಹ ಭಾಳಷ್ಟು ಉತ್ತಮ ಫಲಗಳು ನಿಮಗೆ ಈ ರವಿಯ ಅನುಗ್ರಹದಿಂದ ಆಗ್ಬೋದಾಗಿದೆ. ಹಾಗಾಗಿ ಮೇಷ ಮಾಸ ಏಪ್ರಿಲ್ 14ರಿಂದ ಮೇ 14ರವರೆಗೆ ನಿಮಗೆ ಭಾಳಷ್ಟು ಉತ್ತಮ ಫಲವನ್ನು ಸೂರ್ಯನು ಕೊಡಲಿದ್ದಾನೆ. ಇನ್ನು ಸೌರ ಯುಗಾದಿ ಅಥವಾ ಸೌರ ಸಂವತ್ಸರದ ಫಲವಾಗಿ ಗಮನಿಸಿದಾಗ ಈ ಸೌರ ಸಂವತ್ಸರದಲ್ಲಿ ನಿಮಗೆ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತ ಆಗ್ತವೆ. ಕೆಲವೊಮ್ಮೆ ಆರೋಗ್ಯ ಸಮಸ್ಯೆ ಬರುವಂಥದ್ದು, ಕೆಲವೊಮ್ಮೆ ಹಣಕಾಸಿನ ಸಮಸ್ಯೆ ಬರುವಂಥದ್ದು, ಕೆಲವೊಮ್ಮೆ ನಿಮ್ಮ ಮೇಲೆ ಆಪಾದನೆ ಆರೋಪಗಳು ಬರುವಂಥದ್ದು, ವಿರುದ್ಧ ಲಿಂಗದ ಜೊತೆಗೆ ಬಾಂಧವ್ಯ ಸ್ವಲ್ಪ ಕುಸಿಯುವಂಥದ್ದು ಇವೆಲ್ಲವೂ ಬರ್ಬೋದಾಗಿದೆ. ಹಾಗೆ ಈ ಸಂವತ್ಸರದಲ್ಲಿ ನೀವು ತನು, ಮನ, ಧನ ಮತ್ತು ನಡವಳಿಕೆ, ಮಾತಿನ ಬಗ್ಗೆ, ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ ಕುಂಭರಾಶಿಯವರಿಗೆ. ಇನ್ನು ನೀವು ವಿಶೇಷವಾಗಿ ನವಗ್ರಹಣ ಸ್ತೋತ್ರ, ಪೀಡಾ ಪರಿಹಾರ ಸ್ತೋತ್ರ, ವಿಷ್ಣು ಸಹಸ್ರನಾಮ, ಶಿವನ ಅಷ್ಟೋತ್ತರ ಶತನಾಮ, ಶಿವನ ಲಿಂಗಾಷ್ಟಕ, ಬಿಲ್ವಾಷ್ಟಕ, ಹನುಮಾನ್ ಮಂತ್ರ, ಹನುಮಾನ್ ಚಾಲೀಸ, ಆಂಜನೇಯನ ಸ್ತೋತ್ರ ಇವೆಲ್ಲನ ಪಠನೆ ಮಾಡೋದ್ರಿಂದ ಈ ತೊಂದರೆಗಳಿಂದ ಆಚೆ ಬರ್ಬೋದಾಗಿದೆ. ಎಲ್ಲ ಕುಂಭರಾಶಿಯವರಿಗೆ ಸೂರ್ಯನ ಮೇಷ ಸಂಕ್ರಾಂತಿ ಫಲ ಶುಭದಾಯಕ ಆಗಲಿ.
ಕೊನೆಯದಾಗಿ ಮೀನರಾಶಿಗೆ ಈ ಸೂರ್ಯನ ಚಲನೆ ಮೇಷ ಮಾಸದಲ್ಲೂ ಸ್ವಲ್ಪ ಸಂಕಷ್ಟಕರವಾಗಿದೆ, ಜೊತೆಗೆ ಈ ಸಂವತ್ಸರದಲ್ಲೂ ಸಹ ನಿಮಗೆ ಸಂಕಷ್ಟವಾಗಿದೆ. ಹಾಗಾಗಿ ನಿಮಗೆ ಮೇಷ ಸಂಕ್ರಾಂತಿ ಫಲದಲ್ಲೂ ಸ್ವಲ್ಪ ಮಿಶ್ರ ಫಲ ಅಂತ ಬಂದಿದೆ. ಜೊತೆಗೆ ಸೌರಮಾನ ಯುಗಾದಿಯ ಸಂವತ್ಸರದ ಫಲದಲ್ಲೂ ಸಹ ನಿಮಗೆ ಮಿಶ್ರ ಫಲ ವ್ಯಕ್ತವಾಗ್ತವೆ. ಅಲ್ಲಿ ಪದೇ ಪದೇ ಹಣಕಾಸು ಖರ್ಚು, ಹಣ ನಷ್ಟ ಆಗುವಂಥದ್ದು, ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು, ಶತ್ರುಗಳ ಕಾಟ, ಗುಪ್ತ ಶತ್ರುಗಳ ತೊಂದರೆ, ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿಗಳಲ್ಲಿ ಹಿನ್ನಡೆ ಆಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಕುಸಿಯುವಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥದ್ದು, ವಿಳಂಬಗಳು ಆಗುವಂಥದ್ದು ಮುಂತಾದ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಇಂಥ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಮೀನರಾಶಿಯವರು. ಜೊತೆಗೆ ನಿಮ್ಮ ಒಂದು ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಸಹ ನಷ್ಟಗಳು ತೊಂದರೆ ಆಗುವಂಥದ್ದು, ಅದು ಉದ್ಯೋಗಕ್ಕೆ ಕೂತು ಬರ್ಬೋದು. ಮೇಲಾಧಿಕಾರಿಗಳಿಂದ ಪದೇ ಪದೇ ಕಿರುಕುಳ, ಮೇಲಾಧಿಕಾರಿಗಳ ಆರೋಪದಿಂದ ನೀವು ಉದ್ಯೋಗ ನೀವಾಗಿಯೇ ಬಿಟ್ಟು ಹೋಗುವಂಥದ್ದು, ಕಿರುಕುಳದಿಂದ ನೀವಾಗಿಯೇ ಉದ್ಯೋಗ ಬಿಡುವಂಥ ಸಿಚುವೇಷನ್ಗಳು ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಷ್ಟದ ಪರಿಣಾಮಗಳು, ಕಷ್ಟದ ಪರಿಣಾಮಗಳು, ಜೊತೆಗೆ ಅಹಿತಕರವಾದ ಘಟನೆಗಳು ಆಗ್ಬೋದಾಗಿದೆ. ರವಿಯು ನಿಮಗೆ ಈ ಮೇಷ ಮಾಸದಲ್ಲೂ ಪೂರಕವಾಗಿರೋದಿಲ್ಲ. ಜೊತೆಗೆ ಸಂವತ್ಸರದಲ್ಲಿ ಬರುವಂಥ ಇತರ ಗ್ರಹಗಳ ಬೆಂಬಲ ಸಹ ನಿಮಗೆ ವರ್ಷಕ್ಕೆ ಈ ವರ್ಷದಲ್ಲಿ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಈ ಸಂಕ್ರಾಂತಿ ಫಲ ಆಗಲಿ ಅಥವಾ ಸೌರಮಾನದ ಯುಗಾದಿ ಫಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಮೀನರಾಶಿಯವರು ಬೇಕಾಗುತ್ತೆ. ನೀವು ವಿಶೇಷವಾಗಿ ನವಗ್ರಹಗಳ ಸ್ತೋತ್ರ, ಪೀಡಾ ಪರಿಹಾರ ಸ್ತೋತ್ರ, ಆದಿತ್ಯದ ಸ್ತೋತ್ರ, ರವಿಯ ಅಷ್ಟೋತ್ತರ ಮುಂತಾದವರನ್ನು ಪಠನೆ ಮಾಡಬಹುದಾಗಿದೆ ಈ ಮೀನರಾಶಿಯವರು. ಇಲ್ಲಿವರೆಗೆ ಸೂರ್ಯನ ಮೇಷ ಸಂಕ್ರಾಂತಿ ಹಾಗೂ ಸೌರ ಯುಗಾದಿಯ ಒಂದು ಸಂಯುಕ್ತ ಅಂದರೆ ಒಂದು ವಿಶೇಷವಾದ ವಿಶ್ಲೇಷಣೆಯಿಂದ ಈಗ ಪ್ರಸ್ತುತಿ ಮಾಡಿದ್ದೇನೆ. ಅಲ್ಲಿ ರಾಶಿಗಳಿಗೆ ಅನುಗುಣವಾಗಿ ಸಾರ್ವತ್ರಿಕವಾಗಿಯೂ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಹೇಳಿದ್ದೇನೆ. ಇಲ್ಲಿ ಬರತಕ್ಕಂಥ ಫಲದಲ್ಲಿ ಕೆಲವೊಮ್ಮೆ ಉತ್ತಮ, ಮಧ್ಯಮ ಮತ್ತು ಸಮ್ಮಿಶ್ರ ಫಲ, ಸಂಕಷ್ಟ ಫಲಗಳು ಅಂತ ಕೆಲವೊಂದು ರಾಶಿಗಳಿಗೆ ಬಂದಿವೆ. ಅಂಥವರು ಆತಂಕ, ಚಿಂತೆ, ಭಯ ಪಡಬೇಕಾಗಿಲ್ಲ. ನೀವು ಸೂಕ್ತವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸರಣೆ ಮಾಡಿ ನವಗ್ರಹಗಳ ಸ್ತೋತ್ರ, ಪೀಡಾ ಪರಿಹಾರ ಸ್ತೋತ್ರ, ಆದಿತ್ಯದ ಸ್ತೋತ್ರ ಅಥವಾ ರವಿ ಅಷ್ಟೋತ್ತರ ಮುಂತಾದವುಗಳನ್ನು ಪಠನೆ ಮಾಡೋದಾಗಲಿ, ಅಥವಾ ನಾರಾಯಣ, ಶಿವ, ದೇವಿ, ಅಮ್ಮನವರು ಮುಂತಾದ ಭಕ್ತಿಗಳನ್ನು ಮಾಡೋದಾಗಲಿ, ಜೊತೆಗೆ ಇರತಕ್ಕಂಥ ನಿಮ್ಮ ಒಂದು ಧಾರ್ಮಿಕವಾದ ನಂಬಿಕೆ ಅನುಸಾರವಾಗಿ ದೇವರ ದೇವಸ್ಥಾನಗಳಿಗೆ ಆವಾಗವಾಗ ಸಂದರ್ಶನ ಮಾಡುವಂಥದ್ದು, ಅಲ್ಲಿ ಏನಾದ್ರು ನಿಮ್ಮಿಂದ ಆಗುವಂಥ ಸೇವೆಗಳನ್ನು ಸಲ್ಲಿಸುವಂಥದ್ದು, ಅನ್ನದಾನ, ನವಗ್ರಹಗಳ ದಾನಗಳನ್ನು ದಾನ ಕೊಡುವಂಥದ್ದು, ಜೊತೆಗೆ ಇನ್ನಿತರ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ, ಸೇವಾ ಒಂದು ಆಶ್ರಮಗಳಿಗೆ ನಿಮ್ಮಿಂದ ಆಗುವಂಥ ಕೊಡುಗೆಗಳನ್ನು ಕೊಡುವಂಥದ್ದು ಮುಂತಾದ ಒಂದು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗದ ಮೂಲಕ ನೀವು ವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ಳೋದಾಗಿದೆ. ಇನ್ನು ಸೂರ್ಯನಿಗೆ ಸಂಬಂಧಪಟ್ಟ ಧಾನ್ಯವಾಗಿ ವಿಶೇಷವಾಗಿ ಗೋಧಿ ಅನ್ನೋದು ಬಳಕೆಯಿದೆ. ಗೋಧಿ ಅಥವಾ ಗೋಧಿ ಹಿಟ್ಟನ್ನು ದಾನ ಮಾಡುವಂಥದ್ದು ಇವೆಲ್ಲವೂ ನಿಮ್ಮ ಒಂದು ರವಿಯ ಸಂಬಂಧಿತ ದೋಷಗಳ ನಿವಾರಣೆಗೆ ಸಹಾಯ ಆಗುತ್ತೆ. ಅದೇ ರೀತಿ ಬಟ್ಟೆ, ಔಷಧ, ಜೊತೆಗೆ ವಿವಾಹಕ್ಕೆ ಸಹಾಯ ಇತ್ಯಾದಿಗಳನ್ನು ನೀವು ಬಡವರಿಗೆ, ದಲಿತರಿಗೆ, ವೃದ್ಧರಿಗೆ ಮಾಡಬಹುದಾಗಿದೆ. ಹಾಗಾಗಿ ವಸ್ತ್ರದಾನ, ಅನ್ನದಾನ ಅಥವಾ ಏನಾದರೂ ಇನ್ನಿತರ ರೀತಿಯ ಬೇರೆ ರೀತಿಯ ಹಣಕಾಸಿನ ರೂಪದ ದಾನಗಳನ್ನು ಮಾಡಬಹುದಾಗಿದೆ. ಜೊತೆಗೆ ಈ ಆದಿತ್ಯರದ ಸ್ತೋತ್ರ ಅನ್ನೋದು ಬಹಳ ಒಂದು ಸೂಕ್ತವಾದ ಸ್ತೋತ್ರ, ಅದನ್ನು ಪಠನೆ ಮಾಡ್ಬೋದು. ಸೂರ್ಯನ ಶ್ಲೋಕಗಳು ಆಗಲೇ ಹೇಳಿದರೆ ಜಪಾಕುಸುಮ ಸಂಕಾಶಂ ಕಾಶಪೇಯಂ ಮಹಾದಿತಂ ತಮ್ಮರು ಸ್ವರಭಾವಂ ಪ್ರಣತೋಸ್ಮಿ ದಿವಾಕರಂ. ಜಪಾಕುಸುಮ ಸಂಕಾಶಂ ಕಾಶಪೇಯಂ ಮಹಾದಿತಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇನ್ನು ಸೂರ್ಯನ ಪೀಡಾ ಪರಿಹಾರ ಸ್ತೋತ್ರ ಸಹ ಬರುತ್ತೆ. ಗ್ರಹಾಣಾಮಾದಿರಾದಿತ್ಯೋ ಲೋಕರಕ್ಷಣಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾ ಹರತು ಮೇ ರವಿಃ. ಗ್ರಹಾಣಾಂ ಆದಿರಾದಿತ್ಯೋ ಲೋಕರಕ್ಷಣಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾ ಹರತು ಮೇ ರವಿಃ. ಸರಳವಾದ ರವಿಯ ಪೀಡಾ ಪರಿಹಾರ ಸ್ತೋತ್ರ ಇವೆಲ್ಲ ಪಠನೆ ಮಾಡಬಹುದಾಗಿದೆ. ಸೂರ್ಯನ 108 ನಾಮಗಳು ಬರ್ತವೆ. ಅಥವಾ ಸೂರ್ಯ ನಮಸ್ಕಾರಗಳನ್ನು ಮಾಡುವಂಥದ್ದು, ಅದು ಮಂತ್ರಪೂರ್ವಕವಾದ ಸೂರ್ಯ ನಮಸ್ಕಾರ 12 ಸೂರ್ಯ ನಮಸ್ಕಾರವನ್ನು ಹಾಕುವಂಥ ಇರುತ್ತೆ. ಮಿತ್ರಾಯ ನಮಃ, ರವಯೇ ನಮಃ, ಸೂರ್ಯಾಯ ನಮಃ, ಭಾನವೇ ನಮಃ, ಖಗಾಯ ನಮಃ, ಪೂಷಣಾಯ ನಮಃ, ಹಿರಣ್ಯಗರ್ಭಾಯ ನಮಃ, ಮರೀಚಯ ನಮಃ, ಆದಿತ್ಯಾಯ ನಮಃ, ಸವಿತ್ರಾಯ ನಮಃ, ಅರ್ಕಾಯ ನಮಃ, ಭಾಸ್ಕರಾಯ ನಮಃ ಅಂತ ಹೇಳಿ 12 ನಮಸ್ಕಾರಗಳನ್ನು ಹಾಕುವಂಥದ್ದು. ಜೊತೆಗೆ ಕೊನೆಗೆ ಒಂದು ಮೇರು ನಮಸ್ಕಾರವಾಗಿ ಓಂ ಶ್ರೀ ಸವಿತಾ ಸೂರ್ಯನಾರಾಯಣ ನಮಃ ಅಂತ ಹೇಳಿ ಇದನ್ನು ಗುರುಮುಖೇನವಾಗಿ ಸೂರ್ಯ ನಮಸ್ಕಾರವನ್ನು ಕಲಿತು ಆಚರಣೆ ಮಾಡೋದ್ರಿಂದ ಪ್ರಾತಃ ಕಾಲದಲ್ಲಿ ಮಾಡೋದು ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತ ಆಗಲಿ ಅಥವಾ ಸೂರ್ಯ ಉದಯ ಸಮಯದಲ್ಲಿ ಅಷ್ಟರೊಳಗೆ ಮಾಡೋದ್ರಿಂದ ಒಳ್ಳೆಯ ಫಲಿತಾಂಶ ಆಗುತ್ತೆ. ಇದು ನಮ್ಮ ತನು, ಮನ, ಧನ ಮತ್ತು ಆತ್ಮದ ಶುದ್ಧಿಗಾಗಿ ಕಾರಕವಾಗುತ್ತೆ. ನಮ್ಮ ಎಲ್ಲ ಗ್ರಹ ದೋಷ ಪೀಡೆಗಳನ್ನು ನಿವಾರಣೆ ಮಾಡುತ್ತೆ. ಆರೋಗ್ಯವು ಸಹ ಉತ್ತಮ ಆಗುವಂಥ ಸೂರ್ಯ ನಮಸ್ಕಾರವನ್ನು ಸಹ ಅನುಷ್ಠಾನ ಮಾಡಬಹುದಾಗಿದೆ. ಹಾಗಾಗಿ ಪ್ರತ್ಯಕ್ಷವಾಗಿ ಕಾಣುವಂತಹ ಒಂದು ದೇವತಾ ಸ್ವರೂಪ ಭಗವಾನ್ ಸೂರ್ಯನ ಮೇಷ ಸಂಕ್ರಾಂತಿಯ ಫಲವನ್ನು ಇಲ್ಲಿವರೆಗೆ ವಿಶ್ಲೇಷಣೆ ಮಾಡಿದ್ದೇನೆ. ಯಾರಿಗೆ ಬೇರೆ ಬೇರೆ ವಿವಿಧ ದೇವತೆಗಳಲ್ಲಿ ಅಥವಾ ವಿವಿಧ ರೀತಿಯ ಸ್ವರೂಪಗಳಲ್ಲಿ ಅಷ್ಟೊಂದು ನಂಬಿಕೆ, ವಿಶ್ವಾಸ, ಶ್ರದ್ಧೆ ಇರೋದಿಲ್ಲ ಅಂಥವರು ಪ್ರತ್ಯಕ್ಷವಾಗಿ ಕಾಣುವಂಥ ಆತ್ಮಸ್ವರೂಪವಾದ ಸೂರ್ಯ ಭಗವಂತನಲ್ಲಿ ಶ್ರದ್ಧೆಯಿಂದ ಭಕ್ತಿ ಮಾಡಿ ಧ್ಯಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದಾಗಲಿ, ಸೂರ್ಯನ ಒಂದು ಮೂಲಮಂತ್ರ ಪಠನೆ ಮಾಡೋದಾಗಲಿ ಅಥವಾ ಸೂರ್ಯ ನಮಸ್ಕಾರಗಳನ್ನು ಮಾಡೋದಾಗಲಿ ಇವೆಲ್ಲ ಮಾಡೋದ್ರಿಂದ ನಿಮ್ಮ ತನು, ಮನ, ಧನವು ಆತ್ಮಬಲ ವೃದ್ಧಿ ಆಗುತ್ತೆ. ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಈ ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದರೆ ತಮಗೆ ಧನ್ಯವಾದಗಳು. ಮತ್ತೊಮ್ಮೆ ಸೌರ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಈ ಮೇಷ ಸಂಕ್ರಾಂತಿಯ ಫಲವು ತಮಗೆಲ್ಲರೂ ಶುಭದಾಯಕವೂ ಮಂಗಳದಾಯಕವೂ ಆಗಲಿ. ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು. ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ.